ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ಬಜೆಟ್ ವಿಶ್ಲೇಷಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಇಂದು ಬೆಳಗ್ಗೆ 11 ಗಂಟೆಗೆ ನಿರ್ಮಲಾ ಸೀತಾರಾಮನ್, ಮಿನಿಸ್ಟರ್ ಆಫ್ ಫೈನಾನ್ಸ್, ಇವರು ಬಜೆಟ್ 2022 ಮತ್ತು 2023ಕ್ಕೆ ಸಂಬಂಧಿಸಿದಂತಹ ಭಾಷಣವನ್ನು ಪಾರ್ಲಿಮೆಂಟಲ್ಲಿ ಪ್ರಸ್ತುತಪಡಿಸಿರುವಂತಹ ನಿಟ್ಟಿನಲ್ಲಿ ಆ ಒಂದು ಬಜೆಟ್ ವಿಶ್ಲೇಷಣೆಯನ್ನು ನಾವು ಇಂದು ನೋಡಲಿದ್ದೇವೆ. ವಿದ್ಯಾರ್ಥಿಗಳಿಗೆ ಹಾಗೂ ಈ ದೇಶದ ನಾಗರಿಕರಿಗೆ ಬಹುಮುಖ್ಯಕರವಾಗಿರುವಂತಹ ವಿಶೇಷವಾದಂತಹ ಮಾಹಿತಿ ಇದಾಗಿರುತ್ತದೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ನಾನು ಯಾವಾಗಲೂ ಕೇಳಿಕೊಳ್ಳುವಂಥದ್ದು, ಬಜೆಟ್ ಹಾಗೂ ಎಕಾನಮಿಕ್ ಸರ್ವೆ ನಿನ್ನೆ ಏನು ಬಿಡುಗಡೆಯಾಗಿತ್ತೋ ಇವೆರಡೂ ಎಲ್ಲ ನಾಗರಿಕರು ತಿಳ್ಕೊಳ್ಳಲೇಬೇಕಾದಂತಹ ಒಂದು ಪ್ರಮುಖವಾದಂತಹ ಮಾಹಿತಿಯಾಗಿರುತ್ತದೆ. ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಕಡೆ ಈ ಒಂದು ಎರಡು ಡಾಕ್ಯುಮೆಂಟ್ಸ್ಗಳು ಅಥವಾ ಈ ಎರಡು ಪ್ರಸ್ತುತಪಡಿಸಲಾದಂತಹ ಸರ್ಕಾರದ ಕಡೆಯಿಂದ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಬಹಳ ಮುಖ್ಯಕರವಾಗಿರುತ್ತವೆ. ಹಾಗೆ ಈ ದೇಶದ ಜವಾಬ್ದಾರಿಯುತ ನಾಗರಿಕರಾಗಿ ಸರ್ಕಾರ ಮಾಡ್ತಾ ಇರುವಂತಹ ಪ್ರಯತ್ನಗಳು ಹಾಗೂ ಸರ್ಕಾರ ಎಲ್ಲೆಲ್ಲಿ ಲೋಪದೋಷಗಳನ್ನು ಸರಿಪಡಿಸುವಂತಹ ಪ್ರಯತ್ನಗಳನ್ನು ನಡೆಸಿದೆ ಹಾಗೂ ಇನ್ನು ಯಾವ ಕ್ಷೇತ್ರಗಳಲ್ಲಿ ಸರ್ಕಾರ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿ ಜವಾಬ್ದಾರಿಯುತ ನಾಗರಿಕರು ತಿಳ್ಕೊಂಡಂತಹ ಸಂದರ್ಭದಲ್ಲಿ ಮುಂಬರುವಂತಹ ಯಾವುದೇ ಚುನಾವಣಾ ಪರಿಸ್ಥಿತಿಗಳಾಗಿರಬಹುದು ಅಥವಾ ಸರ್ಕಾರದ ಪ್ರಶ್ನೆಗಳನ್ನು ಅಥವಾ ಸರ್ಕಾರದ ವಿರುದ್ಧ ಇರುವಂತಹ ಸವಾಲುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಹೇಳಲು ಬಯಸುತ್ತೇನೆ. ಸೊ ಇವತ್ತು ಪ್ರಸ್ತುತವಾದಂತಹ ಈ ಒಂದು ಬಜೆಟ್ ಮುಖ್ಯವಾಗಿ ಮುಂಬರುವಂತಹ ಆರ್ಥಿಕ ವರ್ಷ 2022 ಮತ್ತು 2023ಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಏನೆಲ್ಲ ಆಲೋಚನೆಗಳನ್ನು ಮಾಡಿದೆ ಹಾಗೂ ಯಾವ ಕ್ಷೇತ್ರಗಳಲ್ಲಿ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಪರಿಪೂರ್ಣ ಚರ್ಚೆ ಇವತ್ತಿನ ಈ ಒಂದು ಸಂಚಿಕೆಯಾಗಲಿದೆ. ಇಂಡೆಕ್ಸ್ ಪೇಜನ್ನು ನೋಡಿದಾಗ ಏನೆಲ್ಲ ವಿಷಯಗಳನ್ನು ಈ ಒಂದು ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ ಅನ್ನುವಂತಹ ವಿಷಯವನ್ನು ನೋಡಿದಾಗ ಮೊದಲನೇ ಹಂತದಲ್ಲಿ ಬಜೆಟ್ನ ಇಂಟ್ರೊಡಕ್ಷನನ್ನು ಕೊಡ್ತಾ ಇರುವಂಥದ್ದು, ಅದನ್ನು ನಾವು ಟಿಪ್ಪಣಿ ಅಂತಲೇ ಹೇಳಬಹುದು. ಏನೆಲ್ಲ ವಿಷಯಕ್ಕೆ ಸಂಬಂಧಿಸಿದಂಥ ಈ ಒಂದು ಬಜೆಟ್ ಮಾತಾಡ್ತಿದೆ. ಅದಲ್ಲದೆ PM ಗತಿಶಕ್ತಿ ಕಾರ್ಯಕ್ರಮದ ಬಗ್ಗೆ ಹಾಗೂ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಸಮಾಜದಲ್ಲಿ ಇರುವಂತಹ ಎಲ್ಲ ವರ್ಗದವರ ಬೆಳವಣಿಗೆಗೋಸ್ಕರ ಸರ್ಕಾರ ಏನೆಲ್ಲ ಕ್ರಮಗಳನ್ನು ತಗೊಳ್ತಾ ಇದೆ. ಇದಲ್ಲದೆ ಹೇಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸುವಂಥದ್ದು, ಇನ್ವೆಸ್ಟ್ಮೆಂಟನ್ನು ಅಥವಾ ಹೂಡಿಕೆಯನ್ನು ಹೇಗೆ ಹೆಚ್ಚು ಮಾಡಲು ಸಾಧ್ಯವಾಗುತ್ತದೆ. ಯಾಕಂದರೆ ಪ್ಯಾಂಡಮಿಕ್ ನಂತರದ ದಿನಗಳಲ್ಲಿ ಆರ್ಥಿಕ ವ್ಯವಸ್ಥೆ ಮಂದ ಆಗಿರುವಂತಹ ಮಾಹಿತಿ ನಮಗೆಲ್ಲ ಗೊತ್ತೇ ಇರುವಂಥದ್ದು. ಆ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಮತ್ತೆ ಮರುಕಳಿಸಲು ಮುಖ್ಯವಾಗಿ ಹೂಡಿಕೆಯ ಅವಶ್ಯಕತೆ ಇರುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಏನೆಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು ಹಾಗೂ ಹೂಡಿಕೆಗೆ ಸಂಬಂಧಿಸಿದಂತೆ ಹಣದ ಅವಶ್ಯಕತೆ ಏನು ಸರ್ಕಾರಕ್ಕೆ ಇರುತ್ತದೆಯೋ ಅದನ್ನು ಹೇಗೆ ಒಟ್ಟು ಜಾರಿಗೆ ತರಲಿದೆ ಅನ್ನುವಂಥದ್ದು. ಇದಲ್ಲದೆ ಹೇಗೆ ಭಾರತ ಸರ್ಕಾರ ತಾನು ಮಾಡಿರುವಂತಹ ಈ ಒಂದು ಬಜೆಟ್ನಲ್ಲಿ ಕಾರ್ಯಕ್ರಮಗಳನ್ನು ಪೂರಕವಾಗಿ ಹಣವನ್ನು ಸೃಷ್ಟಿಸಲಿದೆ ಅಥವಾ ಹಣವನ್ನು ತೆಗೆಯಲಿದೆ ಮಾರುಕಟ್ಟೆಯಿಂದ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಭಾಗ ಎ ಅಲ್ಲಿ ನಾವು ಮಾಡಲಿದ್ದೇವೆ. ಅಂದರೆ ಮೊದಲನೇ ಭಾಗದಲ್ಲಿ. ಎರಡನೇ ಭಾಗದಲ್ಲಿ ಮುಖ್ಯವಾಗಿ ನಾವು ಭಾರತ ಸರ್ಕಾರ ಈ ವರ್ಷ ಮುಂಬರುವಂತಹ 2022 ಮತ್ತು 2023 ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದಂತೆ ಟ್ಯಾಕ್ಸೇಷನ್ನ ಮಾಹಿತಿಗೆ ಸಂಬಂಧಿತವಾಗಿರುವಂತಹ ಚರ್ಚೆಯಾಗಿರುತ್ತದೆ. ಸೊ ಇವತ್ತಿನ ಬಜೆಟ್ ಮುಖ್ಯವಾಗಿ ನಾವು ಎರಡು ಭಾಗದಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಮೊದಲನೇ ಭಾಗದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಚರ್ಚೆ, ಎರಡನೇ ಭಾಗದಲ್ಲಿ ಮುಖ್ಯವಾಗಿ ಟ್ಯಾಕ್ಸೇಷನ್ಗೆ ಸಂಬಂಧಿಸಿದಂತಹ ಚರ್ಚೆಯಾಗಿರುತ್ತದೆ. ಇಂದಿನ ಬಜೆಟ್ ಸ್ಪೀಚನ್ನು ಪ್ರಸ್ತುತಪಡಿಸಿದಂತಹ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮೊದಲನೇ ಹಂತದಲ್ಲಿ ಹಿಂದಿನ 2 ವರ್ಷದಲ್ಲಿ ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಬಹಳಷ್ಟು ಕುಟುಂಬಗಳಲ್ಲಿ ಸಾವು ನೋವಿನ ಪರಿಸ್ಥಿತಿಯನ್ನು ಕಾಣುವಂತಹ ಸಾಧ್ಯತೆ ಹೆಚ್ಚಾಗಿತ್ತು. ಆ ಸಾವು ಮತ್ತು ನೋವಿನಿಂದಾಗಿ ಬಳಲ್ತಾ ಇರುವಂತಹ ದೇಶದ ಎಲ್ಲ ಕುಟುಂಬದವರಿಗೂ ಭಾರತ ಸರ್ಕಾರದ ಕಡೆಯಿಂದ ಒಂದಿಷ್ಟು ಸಂತಾಪವನ್ನು ವ್ಯಕ್ತಪಡಿಸಿದ್ದರು. ಎರಡನೇ ಹಂತದಲ್ಲಿ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಹೋರಾಡುವಂತಹ ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದಂತಹ ಬಹಳಷ್ಟು ಜನರ ಕೊಡುಗೆಯನ್ನು ಸಹ ಇಲ್ಲಿ ಅವರು ಮೊದಲನೇ ಹಂತದಲ್ಲಿ ಗುರುತಿಸಿದ್ರು ಅನ್ನುವಂಥದ್ದು. ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಫ್ರಂಟ್ಲೈನ್ ವರ್ಕರ್ಸ್ ಅಂತ ಏನು ಡಾಕ್ಟರ್ಸ್ಗಳು, ನರ್ಸಸ್ಸು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಈ ಕೋವಿಡ್-19 ಪ್ಯಾಂಡಮಿಕ್ಗೆ ಸಂಬಂಧಿಸಿದಂತೆ ಕೆಲಸ ಮಾಡಿದವರಿಗೆ ತಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಮಾತಾಡುತ್ತಾ ಮುಂಬರುವಂತಹ ಆರ್ಥಿಕ ವರ್ಷದಲ್ಲಿ ಭಾರತ 9.2% ರೇಟ್ನಲ್ಲಿ ಅಥವಾ ಪರ್ಸೆಂಟೇಜ್ನಲ್ಲಿ ಬೆಳೆಯಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಯಾಕೆಂದರೆ ಹಿಂದಿನ 2 ವರ್ಷಗಳಲ್ಲಿ ಆರ್ಥಿಕ ಹಿನ್ನಡೆತೆಯಿಂದಾಗಿ ಭಾರತ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ತಿಂದಿತ್ತು.
ಹಾಗೆ ನೋಡಿದಾಗ ಕೋವಿಡ್-19 ಮರುಕಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಆರ್ಥಿಕ ವ್ಯವಸ್ಥೆಯನ್ನು ಚೇತರಿಕೆ ಅಥವಾ ಹಿಂದಿನ ಸಮಯಕ್ಕೆ ಕರೆದೊಯ್ಯುವಂತಹ ನಿಟ್ಟಿನಲ್ಲಿ ಸರ್ಕಾರ ಬಹಳಷ್ಟು ಪ್ರಯತ್ನಗಳನ್ನು ನಡೆಸಿತ್ತು. ಹಾಗೆ ನೋಡಿದಾಗ ಈಗ ಮುಂಬರುವಂತಹ ಆರ್ಥಿಕ ವರ್ಷದಲ್ಲಿ 9.2% ರೇಟ್ನಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಬೆಳೆಯೋದನ್ನು ನೋಡಿದಾಗ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ರಾಷ್ಟ್ರಗಳ ಪೈಕಿ ಭಾರತ ದೊಡ್ಡದಾಗಿ ಬೆಳೆಯಲಿದೆ ಅನ್ನುವಂಥದ್ದನ್ನು ಮೊದಲನೇದಾಗಿ ಹೇಳ್ತಾ ಇರುವಂಥದ್ದು. ಹಾಗೆ 2022ರಲ್ಲಿ ಮುಖ್ಯವಾಗಿ ನಾವು ಕಂಡಂತಹ ಇನ್ನೊಂದು ಸಮಸ್ಯೆ ಒಮಿಕ್ರಾನಿಗೆ ಸಂಬಂಧಿತವಾಗಿತ್ತು. ಈ ಒಮಿಕ್ರಾನ್ನಿಂದಾಗಿ ಆದಂತಹ ಸಮಸ್ಯೆ ಬಹಳ ಚಿಕ್ಕದಾಗಿದ್ದರೂ ಸಹ ಒಂದಿಷ್ಟು ಜನರ ಆರೋಗ್ಯದ ಹೊಡೆತ ಆದಂತಹದ್ದನ್ನು ನಾವು ನೋಡಿದ್ವಿ. ಹಾಗೆ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸರ್ಕಾರದ ಕಡೆಯಿಂದ ಹೇಳ್ತಾ ಇರುವಂಥದ್ದು ಸಬ್ಕಾ ಪ್ರಯಾಸ್ ಅನ್ನುವಂತಹ ಪದವನ್ನು ಉಪಯೋಗಿಸಿದ್ದಾರೆ. ದೇಶದಲ್ಲಿ ಇರುವಂತಹ ಎಲ್ಲ ವರ್ಗದವರ ಸಹಾಯದಿಂದಾಗಿ ಈ ಒಂದು ಕೋವಿಡ್-19 3ನೇ ಅಲೆಯನ್ನು ನಾವು ಹಿಂದೆ ಹಾಕಲು ಸಾಧ್ಯವಾಯಿತು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಇದೇ ಸಂದರ್ಭದಲ್ಲಿ ಈ ವರ್ಷದ ಬಜೆಟ್ ಮುಖ್ಯವಾಗಿ ಮುಂಬರುವಂತಹ 25 ವರ್ಷಗಳ ಒಂದು ಸಮಗ್ರ ಹಾದಿ ಹಾಗೂ ಪ್ರವಾಸದ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಭಾರತ 2047ರಲ್ಲಿ ಒಟ್ಟು 100 ವರ್ಷದ ಸ್ವತಂತ್ರ ಸಂಭ್ರಮವನ್ನು ಆಚರಿಸಲಿದೆ. ಹಾಗೆ ಈ ಒಂದು ಹಾದಿಯಲ್ಲಿ ಅಂದರೆ 2047ರವರೆಗೆ ಭಾರತ ಸರ್ಕಾರ ಮಾಡುವಂತಹ ಪ್ರಯತ್ನಗಳು ಮುಖ್ಯವಾಗಿ ಇಡೀ ದೇಶವನ್ನು ಒಂದಿಷ್ಟು ಕ್ಷೇತ್ರಗಳಲ್ಲಿ ಬೆಳವಣಿಗೆಗೋಸ್ಕರ ಪ್ರಯತ್ನಗಳನ್ನು ನಡೆಸುವಂಥದ್ದು. ಸೊ ಈ 25 ವರ್ಷಗಳನ್ನು ಅಮೃತ್ ಕಾಲ್ ಅಂತಲೇ ಕರೆಯಲಾಗ್ತಾ ಇರುವಂಥದ್ದು. ಕಾಲ್ ಅಂತಂದರೆ ಸಮಯ ಅನ್ನುವಂಥದ್ದು. ಸೊ ಈ ಅಮೃತ್ ಕಾಲ್ ಸಮಯದಲ್ಲಿ ಭಾರತ ಸರ್ಕಾರ ಮುಖ್ಯವಾಗಿ 3 ಕ್ಷೇತ್ರಗಳಲ್ಲಿ ತನ್ನ ಉದ್ದೇಶವನ್ನು ಪೂರಕವಾಗಿ ಕೆಲಸ ಮಾಡುವಂಥದ್ದು ಆಲೋಚಿಸಿದೆ ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ಸಮಾಜದಲ್ಲಿ ಹಾಗೂ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ಮ್ಯಾಕ್ರೋ ಎಕನಾಮಿಕ್ ಲೆವೆಲ್ ಗ್ರೋತನ್ನು ಕಂಡುಕೊಳ್ಳುವಂಥದ್ದು. ಮ್ಯಾಕ್ರೋ ಅಂತಂದರೆ ಮುಖ್ಯವಾಗಿ ಸಮಾಜದಲ್ಲಿ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಣುವಂತಹ ಮನೆ ಹಾಗೂ ಜನರ ಜೀವನದಲ್ಲಿ ಇರುವಂತಹ ಉದ್ಯೋಗಾವಕಾಶಗಳು ಮತ್ತು ಬೇರೆ ರೀತಿಯ ಅವಕಾಶಗಳನ್ನು ಜನರಿಗೆ ಆರ್ಥಿಕವಾಗಿ ಬೆಳೆಯುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಲಿದೆ ಹಾಗೂ ಸಮಾಜದಲ್ಲಿ ಇರುವಂತಹ ಎಲ್ಲ ಜನರನ್ನು ಬೆಳೆಯುವಂತಹ ಅವಕಾಶವನ್ನು ಮುಂದಿನ ಅಮೃತ್ ಕಾಲ್ನಲ್ಲಿ ಭಾರತ ಸರ್ಕಾರ ಮಾಡಲಿದೆ ಅನ್ನುವಂಥದ್ದು ಮೊದಲನೇದಾಗಿರುತ್ತದೆ. ಎರಡನೇ ಹಂತದಲ್ಲಿ ಈ ಅಮೃತ್ ಕಾಲದಲ್ಲಿ ಭಾರತ ಸರ್ಕಾರ ಡಿಜಿಟಲ್ ಎಕಾನಮಿಯನ್ನು ಇನ್ನೂ ಹೆಚ್ಚಿನ ಪ್ರಚೋದನೆ ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಲಿದೆ ಅನ್ನುವಂಥದ್ದು. ಒಂದು ಕಡೆ ಡಿಜಿಟಲ್ ಆರ್ಥಿಕ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಭಾರತದಲ್ಲಿ ಬೆಳೆಯುತ್ತಿದೆ ಅದನ್ನು ನೋಡ್ತಾ ಇದ್ದೀವಿ. ಇನ್ನೂ ಈ ಒಂದು ಡಿಜಿಟಲ್ ಆರ್ಥಿಕ ವ್ಯವಸ್ಥೆಯನ್ನು ದೇಶದ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಎಲ್ಲ ಜನರಿಗೆ ಸಿಗುವಂತಹ ಅವಕಾಶ ಮಾಡಿಕೊಡುವಂಥದ್ದು ಇಲ್ಲಿ ಮೂಲ ಉದ್ದೇಶವಾಗಿರುವಂಥದ್ದು. ಸೊ ಡಿಜಿಟಲ್ ಎಕಾನಮಿ ಮತ್ತು ಫೈನಾನ್ಷಿಯಲ್ ಟೆಕ್ನಾಲಜಿಕಲ್ ಕಂಪನೀಸ್ ಏನಿದ್ದಾವೆ ಅದರಿಂದಾಗಿ ತಂತ್ರಜ್ಞಾನವನ್ನು ಹೆಚ್ಚಿಸುವಂಥದ್ದು, ಎನರ್ಜಿ ಟ್ರಾನ್ಸಿಷನ್, ಇವತ್ತು ನಾವು ಬಳಸ್ತಾ ಇರುವಂತಹ ಎಷ್ಟೊಂದು ಎನರ್ಜಿ, ಉದಾಹರಣೆಗೆ ಪೆಟ್ರೋಲಿಯಂ, ಡೀಸೆಲ್ ಇವನ್ನೆಲ್ಲ ಬದಲಾಯಿಸಿ ನಾವು ಎಥನಾಲ್ ಕಡೆಗೆ ಬದಲಾಗುವಂಥದ್ದು, ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಕಡೆಗೆ ಬದಲಾಗುವಂಥದ್ದು, ಹೀಗೆ ಎನರ್ಜಿ ಟ್ರಾನ್ಸಿಷನ್ ಮತ್ತು ಕ್ಲೈಮೇಟ್ ಆ್ಯಕ್ಷನ್ನ ಬಗ್ಗೆ ಮಾತಾಡಲಾಗ್ತಿರುವಂಥದ್ದು. ವಾತಾವರಣಕ್ಕೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಸಮಸ್ಯೆಯನ್ನು ಚರ್ಚೆ ಮಾಡಿದ್ವಿ COP26ನಲ್ಲಿ. ಆ ಒಂದು ಸಮಸ್ಯೆಗೂ ಸಂಬಂಧಿಸಿದಂತೆ ಭಾರತ 2ನೇ ಹಂತದಲ್ಲಿ ಕೆಲಸ ಮಾಡಲಿರುವಂಥದ್ದು. 3ನೇ ಹಂತದಲ್ಲಿ ಎಲ್ಲ ಆರ್ಥಿಕ ವ್ಯವಸ್ಥೆಯಲ್ಲಿ ಬೇಕಾಗಿರುವಂಥದ್ದು ಮುಖ್ಯವಾಗಿ ಹೂಡಿಕೆಯಾಗಿರುತ್ತದೆ. ಸೊ ಈ ಹೂಡಿಕೆಗೆ ಸಂಬಂಧಿಸಿದಂತೆ ಒಂದು ವರ್ಚುವಸ್ ಸೈಕಲನ್ನು ಡೆವಲಪ್ ಮಾಡುವಂಥದ್ದು ಸರ್ಕಾರದ ಮೂಲ ಉದ್ದೇಶವಾಗಿರುತ್ತದೆ. ಸೊ ಯಾಕೆ ಅಂತಂದರೆ ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಒಂದೇ ಕೈಯಿಂದ ಹಣದ ಅವಶ್ಯಕತೆಯನ್ನು ಪೂರೈಸಲು ಸಾಧ್ಯವಾಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಪ್ರೈವೇಟ್ ಕ್ಷೇತ್ರದವರು ಸಹ ಭಾರತ ದೇಶದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಹೂಡಿಕೆ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಅಥವಾ ಪ್ರಮುಖವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರೈವೇಟ್ ಮತ್ತು ಗವರ್ಮೆಂಟ್ ಎರಡೂ ಸಂಸ್ಥೆಗಳು ಸೇರಿ ಒಂದು ಸೈಕಲ್ ರೀತಿಯ ಹೂಡಿಕೆಯನ್ನು ಸೃಷ್ಟಿಸುವಂಥದ್ದು 3ನೇ ಹಂತದಲ್ಲಿ ಹೇಳ್ತಾ ಇರುವಂಥದ್ದು. ಸೊ 3 ಮುಖ್ಯವಾದ ಉದ್ದೇಶಗಳೊಂದಿಗೆ ಈ ಮುಂದಿನ 25 ವರ್ಷಗಳ ಹಾದಿಯನ್ನು ಭಾರತ ಸರ್ಕಾರ ನಿರ್ಣಯಿಸಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ 2014ರಿಂದ ಭಾರತ ಸರ್ಕಾರ ಮುಖ್ಯವಾಗಿ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕರ
ಎಂಪವರ್ಮೆಂಟ್ ಅಥವಾ ಬೆಳವಣಿಗೆಗೆ ಸಂಬಂಧಿಸಿದಂತೆ ಕೆಲಸವನ್ನು ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಬಡವರು ಮತ್ತು ಹಿಂದುಳಿದ ವರ್ಗದವರ ಬೆಳವಣಿಗೆಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಬಹಳಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲಿ ಮುಖ್ಯವಾಗಿ ಅವರಿಗೆ ಮನೆಯ ಅನುಕೂಲಗಳನ್ನು ಮಾಡಿಕೊಡುವಂಥದ್ದು, ಅವರಿಗೆ 24 ಗಂಟೆಗಳ ವಿದ್ಯುತ್ತನ್ನು ಪೂರೈಸುವಂಥದ್ದು, ಹಾಗೂ ಸಿಲಿಂಡರ್ ಅಥವಾ ಬಹಳಷ್ಟು ಮನೆಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸೌದೆಯನ್ನು ಉಪಯೋಗಿಸುವಂಥದ್ದನ್ನು ತೆಗೆದು ಸಿಲಿಂಡರ್ನ ಬಳಕೆಗೆ ಸಂಬಂಧಿಸಿದಂತೆ ಪ್ರಚೋದನೆ ಕೊಡುವಂಥದ್ದು, ಹಾಗೂ ಪ್ರತಿಯೊಬ್ಬರಿಗೂ ನಲ್ಲಿ ನೀರಿನ ಪ್ರಾವಧಾನವನ್ನು ಮಾಡಿಕೊಡುವಂಥದ್ದು. ಈ ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ನಾಗರಿಕರ ಅನುಕೂಲಕ್ಕೋಸ್ಕರ ಭಾರತ ಸರ್ಕಾರ 2014ರಿಂದನೂ ಕೆಲಸ ಮಾಡ್ತಿರುವಂಥದ್ದು. ಇದಲ್ಲದೆ ಆರ್ಥಿಕವಾಗಿಯೂ ಜನರು ಬಹಳಷ್ಟು ಬ್ಯಾಂಕಿಂಗ್ನ ಅವಕಾಶಗಳನ್ನು ಪಡೆದುಕೊಳ್ಳದೆ ಹೊರ ಉಳ್ಕೊಂಡಿದ್ರು. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಏನು ನಾವು ಪದವನ್ನು ಉಪಯೋಗಿಸ್ತೀವೋ ಅದನ್ನು ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಸಾಧಿಸುವಲ್ಲಿ ಭಾರತ ಸರ್ಕಾರ ಪೂರಕವಾಗಿ ಮುಂದೆ ಸಾಗಿರೋದ್ರಿಂದ ಇವತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಅಡಿಯಲ್ಲಿ ಬಹಳಷ್ಟು ಜನರಿಗೆ ಪ್ಯಾಂಡಮಿಕ್ ಸಂದರ್ಭದಲ್ಲೂ ಸಹ ಸರ್ಕಾರ ಸಹಾಯವನ್ನು ಮಾಡಲು ಸಾಧ್ಯವಾಯಿತು ಅನ್ನುವಂಥದ್ದು. ಸೊ 2014ರಿಂದ ಇಲ್ಲಿಯವರೆಗೂ ದೇಶದಲ್ಲಿ ಇರುವಂತಹ ನಾಗರಿಕರ ಅನುಕೂಲತೆಗೋಸ್ಕರ ಸರ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಲ್ಲದೆ ಮುಂಬರುವಂತಹ 25 ವರ್ಷಗಳಲ್ಲಿ ಏನೆಲ್ಲ ಕ್ಷೇತ್ರಗಳ ಮೇಲೆ ಭಾರತ ಸರ್ಕಾರ ಕೆಲಸವನ್ನು ಮಾಡಲಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಬಜೆಟ್ ಮಾತಾಡಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಮುಖ್ಯವಾಗಿ ಈ ಒಂದು ಬಜೆಟ್ 2 ಮೂಲ ಉದ್ದೇಶಗಳ ಮೇಲೆ ಕೆಲಸ ಮಾಡುವಂಥದ್ದನ್ನು ಸಹ ಇಲ್ಲಿ ಹೇಳ್ತಾ ಇರುವಂಥದ್ದು. ಮೊದಲನೇದು ಮುಂದಿನ 25 ವರ್ಷಕ್ಕೆ ಸಂಬಂಧಿಸಿದಂತೆ ಏನು ಕೆಲಸವನ್ನು ಮಾಡಲಿದ್ದೇವೆ ಅನ್ನುವಂಥದ್ದು ಒಂದಾಗಿದ್ದರೆ, ಎರಡನೇ ಹಂತದಲ್ಲಿ 2021 ಮತ್ತು 22ರ ಆರ್ಥಿಕ ವರ್ಷದಲ್ಲಿ ಭಾರತ ಸರ್ಕಾರ ಹಾಕಿದಂತಹ ಒಂದಿಷ್ಟು ಅಡಿಪಾಯಗಳ ಮೇಲೆ ಕೆಲಸ ಮುಂಸಾಗಿಸಿಕೊಂಡು ಹೋಗುವಂಥದ್ದು. ಹಾಕಿದಂತಹ ಅಡಿಪಾಯಗಳು ಏನೇನು? ಹಿಂದಿನ ವರ್ಷದ ಬಜೆಟನ್ನು ನೋಡಿದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಪಾರದರ್ಶಕತೆಯನ್ನು ತರುವಂಥದ್ದು ಹಾಗೂ ದೇಶದ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವಂಥದ್ದು ಮುಖ್ಯವಾಗಿ ಸರ್ಕಾರದ ಮೂಲ ಉದ್ದೇಶವಾಗಿತ್ತು. ಈ 2 ಕ್ಷೇತ್ರಗಳಲ್ಲಿ ಭಾರತ ಸರ್ಕಾರ ತನ್ನ ಕೆಲಸವನ್ನು ಮುಂಸಾಗಿಸಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹೀಗೆ ಮುಂದಿನ ಹಂತದಲ್ಲಿ ನೋಡಬೇಕಾಗಿರುವಂಥದ್ದು, ಈ ವರ್ಷದ ಬಜೆಟ್ನಲ್ಲಿ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಾವಧಾನವನ್ನು ಮಾಡಿರುವಂಥದ್ದು ಆ ಒಂದು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ. ಈ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ಹೆಚ್ಚಿಸುವಂತಹ ಕ್ರಮವನ್ನು ಕೈಗೊಂಡಂತಹ ಕಾರಣಕ್ಕೆ ವ್ಯಾಕ್ಸಿನೇಷನ್ ಏನು ನಾವು ಕೋವಿಡ್-19ಗೆ ಸಂಬಂಧಿಸಿದಂತೆ 3ನೇ ಅಲೆಯಲ್ಲಿ ಹೆಚ್ಚಿನ ಸಮಸ್ಯೆಯನ್ನು ನಾಗರಿಕರಲ್ಲಿ ಕಾಣಲು ಸಾಧ್ಯವಾಗಿಲ್ಲವೋ ಅದಕ್ಕೆ ಮುಖ್ಯ ಕಾರಣ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ವ್ಯಾಕ್ಸಿನೇಷನನ್ನು ಸಾಧಿಸುವಂಥದ್ದನ್ನು ನೋಡಿರುವಂಥದ್ದು. ಸುಮಾರು 90 ಕೋಟಿ ಜನರಿಗೆ ನಾವು ಮೊದಲನೇ ಡೋಸೇಜನ್ನು ಕೊಡುವಂಥದ್ರಲ್ಲಿ ಸಫಲರಾಗಿದ್ದೀವಿ ಹಾಗೂ 70% ಜನರಿಗೆ ಮುಖ್ಯವಾಗಿ 2 ಡೋಸೇಜ್ಗಳನ್ನು ಕೊಡುವಂಥದ್ರಲ್ಲಿ ಭಾರತ ಸರ್ಕಾರ ಪೂರಕವಾಗಿ ಕೆಲಸ ಮಾಡಿದೆ ಅನ್ನುವಂಥದ್ದು. ಒಂದು ಕಡೆ ಆರೋಗ್ಯ ಕ್ಷೇತ್ರದ ಬಗ್ಗೆ ಇದನ್ನು ಹೇಳ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ದೇಶದ 14 ಕ್ಷೇತ್ರಗಳಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್, ಪ್ರೊಡಕ್ಷನ್ನ ಆಧಾರದ ಮೇಲೆ ಸರ್ಕಾರದ ಕಡೆಯಿಂದ ಒಂದಿಷ್ಟು ಇನ್ಸೆಂಟಿವ್ ಹಾಗೂ ಕನ್ಸೆಷನ್ಸನ್ನು ಕೊಡುವಂತಹ ನಿಟ್ಟಿನಲ್ಲಿ ನಾವು ಆತ್ಮನಿರ್ಭರ್ ಭಾರತ್ ಅನ್ನುವಂತಹ ಅಭಿಯಾನವನ್ನು ಏನು ಶುರು ಮಾಡಿದ್ವೋ ಅದನ್ನು ಪೂರಕವಾಗಿ ಸಫಲರಾಗಲು ಸಾಧ್ಯವಾಯಿತು ಅನ್ನುವಂಥದ್ದು. ಹಾಗೆ ನೋಡಿದಾಗ ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರ ತಂದಂತಹ ನ್ಯೂ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಪಾಲಿಸಿ ಇಂದಾಗಿ ಏರ್ ಇಂಡಿಯಾ ಏನು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟನ್ನು ಕೈಗೊಂಡಿತ್ತು. ಮುಖ್ಯವಾಗಿ ಏರ್ ಇಂಡಿಯಾ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ಆದಂತಹ ಸಂದರ್ಭದಲ್ಲಿ ಅದನ್ನು ಈಗ ಟಾಟಾದವರಿಗೆ ಮಾರಿರುವಂತಹದ್ದು ಮಾಹಿತಿ ತಮಗೆಲ್ಲರಿಗೂ ದಿನ ನೋಡ್ತಾ ಇರುವಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ಗೊತ್ತಾಗಿರುವಂತಹ ಮಾಹಿತಿಯಾಗಿರ್ತದೆ. ಸೊ ಒಂದು ಕಡೆ ಏರ್ ಇಂಡಿಯಾವನ್ನು ಭಾರತ ಸರ್ಕಾರ ಪೂರಕವಾಗಿ ಹಾಗೂ ಸಫಲತೆಯಿಂದ ಸ್ಟ್ರಾಟಜಿಕ್ ಟ್ರಾನ್ಸ್ಫರನ್ನು ಮಾಡುವಂಥದ್ರಲ್ಲಿ ಸಫಲರಾಗಿರುವಂಥದ್ದು. ಎರಡನೇ ಹಂತದಲ್ಲಿ ಮುಂದಿನ ದಿನಗಳಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನ IPO ಅನ್ನು ಸಹ ಶೀಘ್ರದಲ್ಲೇ ಭಾರತ ಸರ್ಕಾರ ತರಲಿದೆ ಈ ವರ್ಷದ ಅಂತ್ಯದೊಳಗೆ ಅನ್ನುವಂಥದ್ದನ್ನು ಸಹ ಹೇಳ್ತಾ ಇರುವಂಥದ್ದು. ಇದಲ್ಲದೆ ಭಾರತ ಸರ್ಕಾರ ನಡೆಸಿದಂತಹ ಪ್ರಯತ್ನಗಳಿಂದಾಗಿ ಈಗಾಗಲೇ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಯರೂಪಕ್ಕೆ ಬಂದಿರುವಂಥದ್ದು ಹಾಗೂ ಈ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ನ ಜೊತೆಯಲ್ಲಿ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಯೂ ಸಹ ಜಾರಿಗೆ ಬಂದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮುಖ್ಯವಾಗಿ ಈ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಹೆಸರನ್ನು ನೋಡಿದಾಗಲೇ ನಮಗೆ ಗೊತ್ತಾಗುವಂಥದ್ದು ಈ ದೇಶದಲ್ಲಿ ಆಗುವಂತಹ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳಿಗೆ ಸಂಬಂಧಿಸಿದಂತೆ ಈ ನ್ಯಾಷನಲ್ ಬ್ಯಾಂಕ್ ಫಾರ್
ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ತನ್ನ ಕೆಲಸವನ್ನು ಮುಂಸಾಗಿಸಲಿದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಯ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಕಂಪನಿಯನ್ನು ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ಒಂದಿಷ್ಟು ಅಸೆಟ್ಸ್ಗಳು ಅಂದರೆ ಸಾಲಗಳು ಏನು ಸಮಸ್ಯೆಗೆ ಒಳಗಾಗಿದ್ವೋ ಆ ಸಾಲಗಳನ್ನು ಸರಿಪಡಿಸುವಂಥದ್ದು. ಯಾಕಂದರೆ ಬಹಳಷ್ಟು ಬ್ಯಾಂಕ್ಸ್ಗಳಲ್ಲಿ ನಾವು ಸಾಲ ತಗೊಂಡು ಹಿಂತಿರುಗಿಸದೇ ಇರುವಂತಹ ಪರಿಸ್ಥಿತಿಯನ್ನು ನೋಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಸಾಲ ಮನ್ನಾ ಹಾಗೂ ಆ ಸಾಲವನ್ನು ಹಿಂದೆ ಬರದೇ ಇರೋಂತಹ ಸಂದರ್ಭದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆ ಕುಗ್ಗುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ ಆ ರೀತಿಯ ಸಾಲದ ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಯನ್ನು ಸಹ ಜಾರಿಗೆ ತರಲಾಗಿತ್ತು. ಈ ಎರಡೂ ಕಂಪನಿಗಳು ಈಗಾಗಲೇ ಪೂರಕವಾಗಿ ಕೆಲಸ ಮಾಡ್ತಾ ಇರುವಂಥದ್ದನ್ನು ಸಹ ಇಲ್ಲಿ ಫೈನಾನ್ಸ್ ಮಿನಿಸ್ಟರು ಪಾರ್ಲಿಮೆಂಟಿಗೆ ತಿಳಿಸಿರುವಂಥದ್ದು. ಎರಡನೇ ಹಂತದಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ಈ ಒಂದು ಬಜೆಟ್ ಎರಡು ಮೂಲ ಉದ್ದೇಶಗಳೊಂದಿಗೆ ಇವತ್ತು ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಒಂದು ಕಡೆ ಅಮೃತ್ ಕಾಲ್ ಅಂದರೆ ಮುಂದಿನ 25 ವರ್ಷದಲ್ಲಿ ಭಾರತ ಸರ್ಕಾರ ಏನನ್ನೆಲ್ಲ ಕೆಲಸ ಮಾಡಲಿದೆ ಅನ್ನುವಂಥದ್ದು ಬ್ಲೂ ಪ್ರಿಂಟನ್ನು ಕೊಡಲಿದೆ. ಆ ಒಂದು ಬ್ಲೂ ಪ್ರಿಂಟ್ನಿಂದಾಗಿ ಹಾಗೂ ಕೆಲಸಗಳಿಂದಾಗಿ ದೇಶದ ಯುವಕರು, ಮಹಿಳೆಯರು, ರೈತರು ಹಾಗೂ SC/ST ಜನರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲವಾಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ದೇಶದಲ್ಲಿ ಒಂದು ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರನ್ನು ಹುಟ್ಟು ಹಾಕುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಭಾರತ ಸರ್ಕಾರ ಒಂದು ದೊಡ್ಡ ಮಟ್ಟದ ಹೂಡಿಕೆಯನ್ನು ಪಬ್ಲಿಕ್ ಹಾಗೂ ಸರ್ಕಾರದ ಕಡೆಯಿಂದ ಮಾಡಲು ಪ್ರಯತ್ನಿಸ್ತಿರುವಂಥದ್ದು. ಈ ಒಂದು ಹೂಡಿಕೆ ಮುಖ್ಯವಾಗಿ PM ಗತಿಶಕ್ತಿ ಅನ್ನುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ಮಾಡಲಾಗುವುದು ಅನ್ನುವಂಥದ್ದನ್ನು. ಈ ಒಂದು PM ಗತಿಶಕ್ತಿ ಅನ್ನುವಂತಹ ಕಾರ್ಯಕ್ರಮ ಮಲ್ಟಿ ಮೋಡಲ್ ಅಪ್ರೋಚ್ನಲ್ಲಿ ಕೆಲಸ ಮಾಡಲಿದೆ. ಮಲ್ಟಿ ಮೋಡಲ್ ಅಂತಂತಂದರೆ ಮುಖ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದಂತಹ ಸಂದರ್ಭದಲ್ಲಿ ಯಾವುದಾದರೂ ಒಂದು ಮಿನಿಸ್ಟ್ರಿ ಅಥವಾ ಸಚಿವರಾದಂತಹ ಕೆಲಸ ಮಾಡುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದ್ರು. ಈಗ ಮಲ್ಟಿ ಮೋಡಲ್ ಅಪ್ರೋಚ್ನಲ್ಲಿ ಮುಖ್ಯವಾಗಿ ಎಲ್ಲ ಮಿನಿಸ್ಟ್ರಿಗಳು ಒಂದಾಗಿ ಕೆಲಸ ಮಾಡುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಈ PM ಗತಿಶಕ್ತಿ ಅನ್ನುವಂಥದ್ದು ಮುಖ್ಯವಾಗಿ ಮಲ್ಟಿ ಮೋಡಲ್ ಅಪ್ರೋಚ್ನಲ್ಲಿ ಕೆಲಸ ಮಾಡೋದಲ್ಲದೆ ಭಾರತ ಸರ್ಕಾರ 4 ಮುಖ್ಯವಾದಂತಹ ಉದ್ದೇಶಗಳನ್ನು ಇಲ್ಲಿ ಇಟ್ಕೊಂಡಿರುವಂಥದ್ದು ಈ ಬಿಗ್ ಇನ್ವೆಸ್ಟ್ಮೆಂಟ್ ಮತ್ತು ಬ್ಲೂ ಪ್ರಿಂಟಿಗೆ ಸಂಬಂಧಿಸಿದಂತೆ. ಮೊದಲನೇದು PM ಗತಿಶಕ್ತಿ ಬಗ್ಗೆ ಹೇಳ್ತಾ ಇದ್ದೀವಿ. ಎರಡನೇ ಹಂತದಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ. ಸಮಾಜದಲ್ಲಿ ಇರುವಂತಹ ಎಲ್ಲ ವರ್ಗದವರನ್ನು ಒಗ್ಗೂಡಿಸಿ ಮುಂಸಾಗಿಸ್ಕೊಂಡು ಹೋಗುವಂಥದ್ದು. ಮೂರನೇ ಹಂತದಲ್ಲಿ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ಮೆಂಟ್, ಇನ್ವೆಸ್ಟ್ಮೆಂಟ್, ಸನ್ರೈಸ್ ಅಪಾರ್ಚುನಿಟಿ, ಎನರ್ಜಿ ಟ್ರಾನ್ಸಿಷನ್, ಕ್ಲೈಮೇಟ್ ಆ್ಯಕ್ಷನ್. ಸೊ ಮೂರನೇ ಹಂತದಲ್ಲಿ ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗಬೇಕಾದಂತಹ ಪ್ರೊಡಕ್ಷನ್ ಎಫಿಷಿಯನ್ಸಿಯನ್ನು ಹೆಚ್ಚಿಸುವಂಥದ್ದು ಹಾಗೂ ಹೂಡಿಕೆಯನ್ನು ಹೆಚ್ಚಿಸುವಂಥದ್ದು. ಸನ್ರೈಸ್ ಅಪಾರ್ಚುನಿಟೀಸ್ ಅಂತಂದರೆ ಯಾವೆಲ್ಲ ಹೊಸ ಉದ್ಯಮ ಅವಕಾಶಗಳು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಹುಟ್ಕೋತಾ ಇದ್ದಾವೋ ಆ ಉದ್ಯಮ ಅವಕಾಶಗಳನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡುವಂಥದ್ದು. ಎನರ್ಜಿ ಟ್ರಾನ್ಸಿಷನ್ ಅಂತಂದರೆ ಬಳಸ್ತಾ ಇರುವಂತಹ ವಿದ್ಯುತ್ ಅಥವಾ ಶಕ್ತಿಯನ್ನು ಬದಲಾಯಿಸಿ ರಿನ್ಯೂವಬಲ್ ಎನರ್ಜಿ ಕಡೆಗೆ ಟ್ರಾನ್ಸಿಷನ್ ಮಾಡುವಂಥದ್ದು ಹಾಗೂ ವಾತಾವರಣಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಕೈಗೊಳ್ತಾ ಇರುವಂತಹ ಕ್ರಮಗಳು ಹಾಗೂ ಹೇಗೆ ಈ ಒಂದು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಹಣದ ಮೂಲಕ ಪೂರಕವಾಗಿ ಭಾರತ ಸರ್ಕಾರ ನಿಭಾಯಿಸಲಿದೆ ಅನ್ನುವಂಥದ್ದು ಕೊನೆಯದಾಗಿ. ಸೊ ಮೊದಲನೇ ಹಂತದಲ್ಲಿ PM ಗತಿಶಕ್ತಿ ಬಗ್ಗೆ ಮಾತಾಡೋಣ. PM ಗತಿಶಕ್ತಿ ಈಗಾಗಲೇ ತಮಗೆ ಗೊತ್ತಾಗಿರೋ ಹಾಗೆ ಇದು ಮುಖ್ಯವಾಗಿ ಮಲ್ಟಿ ಮೋಡಲ್ ಅಪ್ರೋಚ್ನಲ್ಲಿ ಕೆಲಸ ಮಾಡುವಂತಹ ಒಂದು ಹೂಡಿಕೆ, ದೊಡ್ಡ ಮಟ್ಟದಲ್ಲಿ ಹೂಡಿಕೆಯನ್ನು ಸೃಷ್ಟಿಸುವಂತಹ ಮೂಲ ಉದ್ದೇಶ. ಅದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸಿಗೆ ಸಂಬಂಧಿತವಾಗಿರುವಂಥದ್ದು. ಸೊ ಮುಂದಿನ 25 ವರ್ಷಗಳಲ್ಲಿ ಅಮೃತ್ ಕಾಲ್ನಲ್ಲಿ 2047ರಷ್ಟಿಗೆ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಅಭೂತಪೂರ್ವವಾದಂತಹ ಇನ್ಫ್ರಾಸ್ಟ್ರಕ್ಚರನ್ನು ಹುಟ್ಟುಹಾಕುವಂಥದ್ದು ಭಾರತದ ಮೂಲ ಉದ್ದೇಶವಾಗಿದೆ. ಮುಖ್ಯವಾಗಿ ಈ PM ಗತಿಶಕ್ತಿ 7 ಇಂಜಿನ್ಗಳಲ್ಲಿ ಕೆಲಸ ಮಾಡಲಿದೆ. ರೋಡ್, ರೈಲ್ವೆ, ಏರ್ಪೋರ್ಟ್, ಪೋರ್ಟ್ಸ್, ಮಾಸ್ ಟ್ರಾನ್ಸ್ಪೋರ್ಟ್, ವಾಟರ್ವೇಸ್ ಮತ್ತು ಲಾಜಿಸ್ಟಿಕ್ಸ್ ಇನ್ಫ್ರಾಸ್ಟ್ರಕ್ಚರ್. ಈ 7 ಇಂಜಿನ್ಗಳನ್ನು ಒಳಗೊಂಡಂತಹ ಬೆಳವಣಿಗೆಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಗತಿಶಕ್ತಿ ಕಾರ್ಯಕ್ರಮವನ್ನು ತರ್ತಾ ಇರುವಂಥದ್ದು. ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟು, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಈ ಇಂಜಿನ್ಸ್ಗಳಿಂದಾಗಿ ಇನ್ನಿತರ ಸೆಕ್ಟರ್ಸ್ಗಳಲ್ಲೂ ಸಹ ಅನುಕೂಲವಾಗಲಿದೆ. ಅದು ಎನರ್ಜಿ ಟ್ರಾನ್ಸ್ಮಿಷನ್, IT ಕಮ್ಯುನಿಕೇಷನ್, ಬಲ್ಕ್ ವಾಟರ್ ಆ್ಯಂಡ್ ಸೀವೇಜ್, ಸೋಷಲ್ ಇನ್ಫ್ರಾಸ್ಟ್ರಕ್ಚರ್ನ ಬೆಳವಣಿಗೆಗೂ ಸಹ ಈ ಒಂದು PM ಗತಿಶಕ್ತಿ ಅನುಕೂಲ ಮಾಡಿಕೊಡಲಿದೆ ಅನ್ನುವಂಥದ್ದು. ಇದಲ್ಲದೆ PM ಗತಿಶಕ್ತಿಯಲ್ಲೂ ಸಹ ಮುಖ್ಯವಾಗಿ ಸಬ್ಕಾ ಪ್ರಯಾಸ್ನ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಎಲ್ಲರೂ ಒಂದಾಗಿ ನಡೆಸಿದಂತಹ ಪ್ರಯತ್ನಗಳಿಂದ ಮಾತ್ರ ಮುಂದಿನ ದಿನಗಳಲ್ಲಿ ಅಥವಾ ಅಮೃತ್ ಕಾಲ್ನಲ್ಲಿ ನಾವು ಅಂದ್ಕೊಂಡಿರುವಂತಹ ಉದ್ದೇಶಗಳನ್ನು ಪೂರಕವಾಗಿ ಸಮರ್ಪಕವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ.
ಎಲ್ಲರೂ ಅಂತಂದರೆ ಯಾರ್ಯಾರು? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಪ್ರೈವೇಟ್ ಸೆಕ್ಟರಲ್ಲಿ ಇರುವಂತಹ ಸ್ಟೇಕ್ ಹೋಲ್ಡರ್ಸು ಸಹ ಒಂದಾಗಿ ಇದಕ್ಕೆ ಕೆಲಸವನ್ನು ಮಾಡಬೇಕು. ಹೀಗೆ ಮಾಡಿದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬಹುದು. ಜನರಲ್ಲಿ ಹಾಗೂ ನಾಗರಿಕರಲ್ಲಿ ಆಂಟ್ರಪ್ರನರಲ್ ಅಪಾರ್ಚುನಿಟೀಸ್ ಅಂದರೆ ಔದ್ಯೋಗಿಕ ಹಾಗೂ ಔದ್ಯಮಿಕ ಅವಕಾಶಗಳನ್ನು ಹೆಚ್ಚಿಸುವಂಥದ್ದು. ಎಲ್ಲರೂ ಮುಖ್ಯವಾಗಿ ಇಲ್ಲಿ ದೇಶದ ಯುವಕರನ್ನು ಹೆಚ್ಚಿಸುವಂತಹ ಕಡೆಗೆ ಈ ಒಂದು ಪ್ರಯತ್ನ ಬಹಳ ಮುಖ್ಯಕರವಾಗಿದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ನ ಬಗ್ಗೆ ಮಾತಾಡಲಾಗ್ತಿದೆ. ಈ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ನ ಅಡಿಯಲ್ಲಿ ಮುಖ್ಯವಾಗಿ ದೇಶದ ಆರ್ಥಿಕ ಬದಲಾವಣೆ ಹಾಗೂ ದೇಶದ ಏನೆಲ್ಲ ಕನೆಕ್ಟಿವಿಟಿ ಇದೆ, ರೋಡ್, ಪೋರ್ಟ್, ರೈಲ್ವೇಸ್, ವಾಟರ್ವೇಸ್, ಇವುಗಳಲ್ಲಿ ಮಲ್ಟಿಮೋಡಲ್ ಕನೆಕ್ಟಿವಿಟಿಯನ್ನು ಹೆಚ್ಚಿಸುವಂಥದ್ದು ಮತ್ತು ಲಾಜಿಸ್ಟಿಕ್ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುವಂಥದ್ದು. ಈ PM ಗತಿಶಕ್ತಿಗೆ ಬೇಕಾದಂತಹ ಹಣದ ಅವಶ್ಯಕತೆ ಹಾಗೂ ಪೂರಕವಾದಂತಹ ಸಪೋರ್ಟನ್ನು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನಿಂದ ಮಾಡಲಾಗಿದೆ. ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ನ ಬಗ್ಗೆ ಹಾಗೂ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ತಾವು ಏನಾದರೂ ದಿನ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮವನ್ನು ಅಥವಾ ಹಿಂದೂ ಸುದ್ದಿ ವಿಶ್ಲೇಷಣೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ತಮಗೆ ಗೊತ್ತಿರಬಹುದು. ಈ PM ಗತಿಶಕ್ತಿಗೆ ಸಂಬಂಧಿಸಿದಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರೋದ್ರಿಂದ ಮುಂದಿನ 4 ವರ್ಷಗಳಲ್ಲಿ 6 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಈ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ನಿಂದಾಗಿ ಭಾರತ ಸರ್ಕಾರ ಹಣದ ಒಂದು ಪ್ರಭಾವ ಹಾಗೂ ಹಣದ ಅವಶ್ಯಕತೆಯನ್ನು ನಿಭಾಯಿಸಲಿದೆ ಅನ್ನುವಂಥದ್ದನ್ನು ನೋಡಿದ್ವಿ. ಈ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ ಮುಖ್ಯವಾಗಿ PM ಗತಿಶಕ್ತಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲತೆಯನ್ನು ಮಾಡಿಕೊಡಲಿದೆ. ಅದರಿಂದಾಗಿ ಮುಖ್ಯವಾಗಿ ವರ್ಲ್ಡ್ ಕ್ಲಾಸ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್, ಲಾಜಿಸ್ಟಿಕಲ್ ಸಿನರ್ಜಿ ಮತ್ತು ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದು ತಮಗೆ ಗೊತ್ತಾಗಿದೆ. ಈ ಒಂದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ನ ಸಹಾಯದೊಂದಿಗೆ ಏನು PM ಗತಿಶಕ್ತಿಯನ್ನು ಜಾರಿಗೆ ತರಲಾಗ್ತಿದೆಯೋ ಅದರಿಂದಾಗಿ ರೋಡ್ನಲ್ಲಿ ಏನು ಬದಲಾವಣೆಗಳನ್ನು ಮಾಡಲಾಗಿದೆ. ರೋಡಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ 2022-23ರಲ್ಲಿ ಭಾರತ ಸರ್ಕಾರ 25,000 ಕಿಲೋಮೀಟರ್ಗಳ ನ್ಯಾಷನಲ್ ಹೈವೇಯನ್ನು ಹೆಚ್ಚಿಸಲಿದೆ ಅನ್ನುವಂಥದ್ದನ್ನು ಮಾತನ್ನು ಹೇಳ್ತಾ ಇರುವಂಥದ್ದು. ರೋಡಿಗೆ ಸಂಬಂಧಿಸಿದಂತೆ PM ಗತಿಶಕ್ತಿಯಲ್ಲಿ ಮುಂಬರುವಂತಹ ಆರ್ಥಿಕ ವರ್ಷದಲ್ಲಿ 25,000 ಕಿಲೋಮೀಟರ್ಗಳ ರೋಡ್ ನೆಟ್ವರ್ಕನ್ನು ಬೆಳೆಸುವಂಥದ್ದು ಮೂಲ ಉದ್ದೇಶವಾಗಿರುವಂಥದ್ದು. ಇದಲ್ಲದೆ ಮುಖ್ಯವಾಗಿ ಎಲ್ಲ ಮಿನಿಸ್ಟ್ರಿಗಳು ಒಟ್ಟಾಗಿ ಕೆಲಸ ಮಾಡ್ತವೆ ಅಂತಂದರೆ ಅಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ನ ಅವಶ್ಯಕತೆ ಇರುತ್ತೆ. ಆ ಪ್ಲ್ಯಾಟ್ಫಾರ್ಮಿಗೆ ಸಂಬಂಧಿಸಿದಂತೆ ಯೂನಿಫೈಡ್ ಲಾಜಿಸ್ಟಿಕ್ಸ್ ಇಂಟರ್ಫೇಸ್ ಪ್ಲ್ಯಾಟ್ಫಾರ್ಮನ್ನು ಜಾರಿಗೆ ತರಲಾಗಿದೆ. ಈ ಯೂನಿಫೈಡ್ ಲಾಜಿಸ್ಟಿಕ್ಸ್ ಇಂಟರ್ಫೇಸ್ ಪ್ಲ್ಯಾಟ್ಫಾರ್ಮ್ ಎಲ್ಲ ಆಪರೇಟರ್ಸ್ಗಳ ಡಾಟಾ ಎಕ್ಸ್ಚೇಂಜಿಗೆ ಅನುಕೂಲತೆಯನ್ನು ಮಾಡಿಕೊಡೋದಲ್ಲದೆ ಆನ್ಲೈನ್ನಲ್ಲಿ ಮುಖ್ಯವಾಗಿ ಮಾಹಿತಿ ಸಂಗ್ರಹಣೆ ಹಾಗೂ ವಿಶೇಷವಾದಂತಹ ಇನ್ವೆಂಟರಿ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ಇದು ಅನುಕೂಲತೆಗಳನ್ನು ಮಾಡಿಕೊಡುತ್ತದೆ ಅನ್ನುವಂಥದ್ದು. ಈ ವರ್ಷದ ಆರ್ಥಿಕ ವರ್ಷದಲ್ಲಿ ಅಂದರೆ 2022 ಮತ್ತು 2023ರಲ್ಲಿ ಮಲ್ಟಿಮೋಡಲ್ ಲಾಜಿಸ್ಟಿಕ್ಸ್ ಪಾರ್ಕ್ಸ್ಗಳನ್ನು ಭಾರತ ಸರ್ಕಾರ PPP ಮೋಡ್ನಲ್ಲಿ ಜಾರಿಗೆ ತರಲು ಮುಂದಾಗಿರುವಂಥದ್ದು. ದೇಶದ 4 ಲೊಕೇಶನ್ಸ್ ಅಂದರೆ 4 ಜಾಗಗಳಲ್ಲಿ ಈ ಒಂದು ಮಲ್ಟಿಮೋಡಲ್ ಲಾಜಿಸ್ಟಿಕ್ಸ್ ಪಾರ್ಕ್ಸ್ಗಳನ್ನು ಮುಖ್ಯವಾಗಿ ಈ ಒಂದು ಲಾಜಿಸ್ಟಿಕ್ಸಿಗೆ ಸಂಬಂಧಿಸಿದಂತೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಮಾಡಿಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುವಂಥದ್ದು. ರೋಡ್ ತಿಳ್ಕೊಂಡ ಮೇಲೆ ಎರಡನೇ ಹಂತದಲ್ಲಿ ರೈಲ್ವೇಸ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ರೈಲುಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಭಾರತ ದೇಶದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳ ಬಗ್ಗೆ ತಮಗೆಲ್ಲ ಮಾಹಿತಿ ಇದ್ದೇ ಇದೆ. ರೈಲಿನಿಂದಾಗಿ ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಹಾಗೂ ಉದ್ಯಮದಾರರಿಗೂ ಸಹ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ರೈಲನ್ನು ಬರೀ ಜನರ ಓಡಾಟಕ್ಕೆ ಅಥವಾ ಕಾರ್ಗೋವನ್ನು ಆ ಕಡೆಯಿಂದ ಈ ಕಡೆ ಒಯ್ಯುವಂಥದ್ದಲ್ಲದೆ ಪೋಸ್ಟಲ್ ಮತ್ತು ರೈಲ್ವೆ ನೆಟ್ವರ್ಕನ್ನು ಇಂಟಿಗ್ರೇಟ್ ಮಾಡುವಂತಹ ಪ್ರಯತ್ನಗಳನ್ನು ಭಾರತ ಸರ್ಕಾರ ಮಾಡ್ತಾ ಇರುವಂಥದ್ದು. ಪೋಸ್ಟ್ನ ಮೂಲಕ ಕೊರಿಯರ್ಸ್ಗಳನ್ನು ಏನು ಕಳಿಸಲಾಗ್ತಿತ್ತೋ ಅವುಗಳನ್ನು ಇನ್ನೂ ಹೆಚ್ಚಿನ ಎಫಿಷಿಯನ್ಸಿಯಿಂದ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಪೋಸ್ಟಲ್ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟನ್ನು ಒಗ್ಗಟ್ಟಾಗಿ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಹಾಗೂ ಒನ್ ನೇಷನ್ ಒನ್ ಪ್ರಾಡಕ್ಟ್ನ ಬಗ್ಗೆಯೂ ಇಲ್ಲಿ ಮಾಹಿತಿ ಕೊಡಲಾಗಿದೆ. ಒನ್ ನೇಷನ್ ಅಲ್ಲ, ಒನ್ ಸ್ಟೇಷನ್ ಮತ್ತು ಒನ್ ಪ್ರಾಡಕ್ಟ್. ಪ್ರತಿಯೊಂದು ರೈಲು ಸ್ಟೇಷನ್ನು ಇದ್ದಂತಹ ಜಾಗ ಅಲ್ಲಿ ಏನಾದರೂ ಒಂದು ವಸ್ತು ಅಥವಾ ತಿನ್ನುವಂತಹ ವಿಷಯ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಆ ಸ್ಟೇಷನ್ನಲ್ಲಿ ಇರುವಂತಹ ಜಾಗದಲ್ಲಿ ಇರುವಂತಹ ಪ್ರಮುಖವಾದಂತಹ ವಸ್ತುಗೆ ಸಂಬಂಧಿಸಿದಂತೆ ಮನ್ನಣೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ದೇಶದಲ್ಲಿ ಇರುವಂತಹ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಇರುವಂತಹ ವಸ್ತುಗಳ ಬೆಳವಣಿಗೆಗೂ ಸಹ ಅನುಕೂಲವಾದಂತಹ ನಿಟ್ಟಿನಲ್ಲಿ ಒನ್ ನೇಷನ್ ಒನ್ ಪ್ರಾಡಕ್ಟ್, ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ನೆನ್ಪಿಟ್ಕೊಳ್ಳಿ, ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್.
ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ನ ಬಗ್ಗೆ ತಮಗೆಲ್ಲ ಗೊತ್ತೇ ಇರುವಂಥದ್ದು. ಹಾಗೆ ಅದೇ ನಿಟ್ಟಿನಲ್ಲಿ ರೈಲ್ವೇಸ್ನಲ್ಲಿ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟನ್ನು ಭಾರತ ಸರ್ಕಾರ ಮುಂತರ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ರೈಲ್ವೇಸಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಈ ಮುಂಬರುವಂತಹ ಆರ್ಥಿಕ ವರ್ಷದಲ್ಲಿ ಸುಮಾರು 2,000 ಕಿಲೋಮೀಟರ್ಗಳ ರೈಲು ನೆಟ್ವರ್ಕನ್ನು ಕವಚ್ ಕಾರ್ಯಕ್ರಮದ ಅಡಿಯಲ್ಲಿ ತರಲಿದೆ. ಕವಚ್ ಅಂತಂದರೆ ಮುಖ್ಯವಾಗಿ ರೈಲು ಏನು ಪ್ರೊಡಕ್ಷನ್ ಮಾಡಲಾಗ್ತಿದೆಯೋ, ಕೋಚಸ್ಗಳಾಗಿರ್ಬೋದು, ಇಂಜಿನ್ಸ್ಗಳಾಗಿರ್ಬೋದು, ಇವುಗಳ ಸೇಫ್ಟಿ ಮತ್ತು ಕೆಪಾಸಿಟಿಯನ್ನು ಹೆಚ್ಚಿಸುವಂಥದ್ದು ಮುಖ್ಯವಾಗಿ ಇದರ ಮೂಲ ಉದ್ದೇಶವಾಗಿರುತ್ತದೆ. ಸೊ ಮುಂಬರುವಂತಹ ದಿನಗಳಲ್ಲಿ ನಾವು ಕಾಣುವಂತಹ ವಂದೇ ಭಾರತ್ ಟ್ರೈನ್ಗಳಾಗಿರಬಹುದು ಅಥವಾ ಬೇರೆ ಯಾವುದೇ ಕೋಚಸ್ಗಳು ಇಂಡಿಜಿನಸ್ ಆಗಿ ದೇಶದಲ್ಲಿ ಏನು ಬೆಳವಣಿಗೆ ಹಾಗೂ ಡೆವಲಪ್ಮೆಂಟ್ ಪ್ರೊಡಕ್ಷನನ್ನು ಮಾಡಲಾಗುತ್ತದೆಯೋ ಅವುಗಳನ್ನು ಕವಚ್ ಕಾರ್ಯಕ್ರಮದಲ್ಲಿ ತರುವಂಥದ್ದು ಉದ್ದೇಶವಾಗಿದೆ. ಇದಲ್ಲದೆ 100 PM ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಸ್ಗಳನ್ನು ಸಹ ಮುಂದಿನ 3 ವರ್ಷಗಳಲ್ಲಿ ಡೆವಲಪ್ ಮಾಡುವಂಥದ್ದು ಸರ್ಕಾರ ಮೂಲ ಉದ್ದೇಶವಾಗಿರುತ್ತಂಥದ್ದು. ಅಂದರೆ 100 PM ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಸ್ಗಳನ್ನು ತರುವಂಥದ್ದು. ಈ ಕಾರ್ಗೋ ಟರ್ಮಿನಲ್ಸು ಮುಖ್ಯವಾಗಿ ಲಾಜಿಸ್ಟಿಕ್ಗೆ ಸಂಬಂಧಿಸಿದಂತಹ ಒಂದು ನಡೆಯಾಗಿರುವಂಥದ್ದು. ಲಾಜಿಸ್ಟಿಕ್ಸ್ ಮತ್ತು ರೈಲ್ವೇಸನ್ನು ಇಲ್ಲಿ ಮುಖ್ಯವಾಗಿ ಇಂಟಿಗ್ರೇಟ್ ಮಾಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು. ಮಾಸ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಮತ್ತು ರೈಲ್ವೇಸನ್ನು ಕನೆಕ್ಟ್ ಮಾಡುವಂಥದ್ದು. ಮುಖ್ಯವಾಗಿ ಸಿಟೀಸ್ಗಳಲ್ಲಿ ಬೆಂಗಳೂರಲ್ಲಿ ತಾವು ನೋಡಿದಾಗ ಮೆಟ್ರೋ ಬೆಳವಣಿಗೆಯನ್ನು ನಾವು ನೋಡ್ತಾ ಇರುವಂಥದ್ದು. ಯಾಕಂದರೆ ಅರ್ಬನ್ ಕ್ಷೇತ್ರಗಳಲ್ಲಿ ಅಥವಾ ಸಿಟಿಗಳಲ್ಲಿ ಮುಖ್ಯವಾದ ಸಮಸ್ಯೆ ಟ್ರಾಫಿಕ್ ಆಗಿರುವಂಥದ್ದು. ಆ ರೀತಿಯ ಸಮಸ್ಯೆಯನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಮಾಸ್ ಅರ್ಬನ್ ಟ್ರಾನ್ಸ್ಪೋರ್ಟನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ರೈಲ್ವೇಸ್ನ ಸಹಭಾಗಿತ್ವದಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇದಲ್ಲದೆ ಈ ಒಂದು ಮೆಟ್ರೋ ಸಿಸ್ಟಮ್ಸ್ಗಳ ಡಿಸೈನ್ ಮತ್ತು ಸ್ಟ್ಯಾಂಡರ್ಡೈಸೇಷನ್ ಏನಿದೆ ಅದು ಭಾರತದ ವ್ಯವಸ್ಥೆಗೆ ಸಂಬಂಧಿತವಾಗಿ ಹಾಗೂ ಅನುಗುಣವಾಗಿ ಬೆಳೆಸಲಾಗಲಿದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಪರ್ವತ್ಮಾಲಾ. ಪರ್ವತ್ಮಾಲಾ ಅನ್ನುವಂತಹ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿತವಾಗಿದೆ ಅನ್ನುವಂಥದ್ದು ಎಕ್ಸಾಮಿನೇಷನಲ್ಲಿ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಪರ್ವತ್ಮಾಲಾ ಅನ್ನುವಂತಹ ಕಾರ್ಯಕ್ರಮ ಮುಖ್ಯವಾಗಿ ನ್ಯಾಷನಲ್ ರೋಪ್ವೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಇಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಓಡಾಡುವಂತಹ ನಿಟ್ಟಿನಲ್ಲಿ ರೋಡ್ಸ್ಗಳನ್ನು ಕಟ್ಟುವಂಥದ್ದು ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಪರ್ವತ್ಮಾಲಾ ನ್ಯಾಷನಲ್ ರೋಪ್ವೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ PPP ಮೋಡಲ್ಲಿ ಜಾರಿಗೆ ತರ್ತಾ ಇರುವಂಥದ್ದು. ಇದರಿಂದಾಗಿ ಮುಖ್ಯವಾಗಿ ಕನೆಕ್ಟಿವಿಟಿಯನ್ನು ಹೆಚ್ಚಿಸುವಂಥದ್ದು ಮತ್ತು ಟೂರಿಸಮನ್ನು, ಪ್ರವಾಸೋದ್ಯಮವನ್ನು ಆ ಭಾಗದಲ್ಲಿ ಹೆಚ್ಚಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಈ ವರ್ಷ ಅಂದರೆ ಮುಂಬರುವಂತಹ ಆರ್ಥಿಕ ವರ್ಷ 2022-23ರಲ್ಲಿ ಅಟ್ಲೀಸ್ಟ್ 8 ರೋಪ್ವೇ ಪ್ರಾಜೆಕ್ಟ್ಸ್ಗಳನ್ನು ಜಾರಿಗೆ ಅಥವಾ ಮನ್ನಣೆ ಕೊಡಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈಗ ಸರ್ಕಾರ ಒಂದು ಕಡೆ ಪ್ರಾಜೆಕ್ಟ್ಸ್ಗಳನ್ನು ತರಲು ಮುಂದಾಗ್ತಾ ಇದೆ ಅಂತಂದಾಗ ಆ ಪ್ರಾಜೆಕ್ಟ್ಸಿಗೆ ಸಂಬಂಧಿಸಿದಂತೆ ಸಿದ್ಧತೆಯನ್ನು ಮಾಡಬೇಕಾಗಿರ್ತದೆ. ಆ ಸಿದ್ಧತೆಗೆ ಸಂಬಂಧಿಸಿದಂತೆ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್, ಸೆಂಟ್ರಲ್ ಮಿನಿಸ್ಟ್ರೀಸ್ ಹಾಗೂ ರಾಜ್ಯ ಸರ್ಕಾರಗಳು ಒಟ್ಟಾರೆ ಕೆಲಸವನ್ನು ಮಾಡಿ ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸಿಗೆ ಸಂಬಂಧಿಸಿದಂತೆ ಪ್ಲಾನಿಂಗ್, ಡಿಸೈನ್ ಮತ್ತು ಫೈನಾನ್ಸ್ ಇಂಪ್ಲಿಮೆಂಟೇಷನನ್ನು ನೋಡಿಕೊಳ್ಳಲಿದ್ದಾವೆ. ಸೊ PM ಗತಿಶಕ್ತಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನು ನೋಡಿಕೊಳ್ಳುವಂಥದ್ದು ಕೆಪಾಸಿಟಿ ಬಿಲ್ಡಿಂಗಿಗೆ ಸಂಬಂಧಿಸಿದಂತೆ ಬಜೆಟ್ನಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಸಮಾಜದಲ್ಲಿ ಇರುವಂತಹ ಎಲ್ಲ ವರ್ಗದವರ ಬೆಳವಣಿಗೆಗೆ ಸಂಬಂಧಿಸಿದಂತೆ ಈ ಬಜೆಟ್ನಲ್ಲಿ ಏನೆಲ್ಲ ಪ್ರಾವಧಾನಗಳನ್ನು ಮಾಡಲಾಗಿದೆ ಅನ್ನುವಂಥದ್ದು. ಅದರಲ್ಲಿ ಮೊದಲನೇ ಹಂತದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಮುಂಬರುವಂತಹ ಆರ್ಥಿಕ ವರ್ಷದಲ್ಲಿ ರಾಬಿ ಮತ್ತು ಖಾರಿಫ್ ಸೀಸನ್ನಲ್ಲಿ ಸುಮಾರು 1,208 ಲಕ್ಷ ಮೆಟ್ರಿಕ್ ಟನ್ಗಳ ಆಹಾರ ಧಾನ್ಯವನ್ನು MSPಯಲ್ಲಿ ಪ್ರೊಕ್ಯೂರ್ ಮಾಡಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ದೇಶದಲ್ಲಿ ಕೆಮಿಕಲ್ ಫ್ರೀ ನ್ಯಾಚುರಲ್ ಫಾರ್ಮಿಂಗನ್ನು ಮನ್ನಣೆ ಹಾಗೂ ಪ್ರಚೋದನೆ ಮಾಡುವಂತಹ ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಮಾಡುವಂತಹ ಹಾಗೂ ಸಹಕಾರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೆಲಸವನ್ನು ಮಾಡಲಿದೆ. ಮೊದಲನೇ ಹಂತದಲ್ಲಿ ಗಂಗಾ ನದಿಯ ತಟದಲ್ಲಿ ಇರುವಂತಹ 5 ಕಿಲೋಮೀಟರ್ವರೆಗಿನ ಗ್ರಾಮಗಳು ಹಾಗೂ ರೈತರಿಗೆ ಸಂಬಂಧಿಸಿದಂತೆ ಅನುಕೂಲತೆಗೆ ಭಾರತ ಸರ್ಕಾರ ಪ್ರಾವಧಾನವನ್ನು ಮಾಡಿರುವಂಥದ್ದು. ಎರಡನೇ ಹಂತದಲ್ಲಿ ಯುನೈಟೆಡ್ ನೇಷನ್ಸು 2023 ಇಯರ್ ಆಫ್ ಮಿಲ್ಲೆಟ್ಸ್ ಅಂತಲೇ ಪ್ರಸ್ತುತಪಡಿಸಿದೆ. ಇಯರ್ ಆಫ್ ಮಿಲ್ಲೆಟ್ಸ್ ಅಂತಂದರೆ ಏನೆಲ್ಲ ಧಾನ್ಯಗಳು ನಾವು ದೇಶದಲ್ಲಿ ಕಾಣ್ತೀವೋ ಅವುಗಳನ್ನು ಹೆಚ್ಚಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಭಾರತದಲ್ಲೂ ಸಹ ಮಿಲ್ಲೆಟ್ಸಿಗೆ ಸಂಬಂಧಿಸಿದಂತೆ ರೈತರಲ್ಲಿ ಅವೇರ್ನೆಸ್, ಅವರಿಗೆ ನಾಲೆಡ್ಜ್ ಹೆಚ್ಚಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಆಯಿಲ್ ಸೀಡ್ಸ್ ಅಂತಂತಂದರೆ ಏನೆಲ್ಲ ಎಣ್ಣೆ ಬೀಜಗಳು ದೇಶದಲ್ಲಿ ಉತ್ಪನ್ನ ಮಾಡಲಾಗ್ತಿದೆಯೋ ಅವುಗಳನ್ನು ಹೆಚ್ಚಿಸುವಂತಹ ಕಡೆಗೆ ಭಾರತ ಸರ್ಕಾರ ರೈತರಲ್ಲಿ ಒಂದಿಷ್ಟು ಅನುಕೂಲತೆಗಳನ್ನು ಮಾಡಿಕೊಡಲಿದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ತಂತ್ರಜ್ಞಾನವನ್ನು ಸಹ ಇಂಟಿಗ್ರೇಟ್ ಮಾಡೋದ್ರಿಂದ ಕೃಷಿ ಕ್ಷೇತ್ರದಲ್ಲೂ ಸಹ ನಾವು ಹೆಚ್ಚಿನ ಲಾಭವನ್ನು ರೈತರಿಗೆ ಮಾಡಿಕೊಡುವಂತಹ ಕಡೆಗೆ ಪ್ರಯತ್ನವನ್ನು ನಡೆಸಬಹುದು ಅನ್ನುವಂಥದ್ದು.
ಹಾಗೂ ಕಿಸಾನ್ ಡ್ರೋನ್ಸ್ ಅಂತಂದರೆ ಡ್ರೋನ್ನ ಬಳಕೆಯಿಂದಾಗಿ ರೈತರ ಭೂಮಿ ಹಾಗೂ ಹೇಗೆ ಬೆಳೆ ಬರ್ತಾ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರ ರೈತರಿಗೆ ಅನುಕೂಲವಾಗಿ ಮಸೂದೆಗಳನ್ನು ಹಾಗೂ ಸಹಕಾರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸಬಹುದು ಅನ್ನುವಂಥದ್ದು. ಇದಲ್ಲದೆ ದೇಶದಲ್ಲಿ ಝೀರೋ ಬಜೆಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಹಾಗೂ ನ್ಯಾಚುರಲ್ ಫಾರ್ಮಿಂಗ್ನ ಬಗ್ಗೆ ಸಂಬಂಧಿಸಿದಂತೆ ಕೃಷಿಗೆ ಸಂಬಂಧಿಸಿದಂತಹ ಯೂನಿವರ್ಸಿಟೀಸ್ಗಳಲ್ಲಿ ಸಿಲೆಬಸನ್ನು ರಿವೈಸ್ ಮಾಡಿ ಆ ಒಂದು ರಿವಿಷನ್ ಇಂದಾಗಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಜನರಲ್ಲಿ ಮಾಹಿತಿ ಹೆಚ್ಚಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ರೈತರಿಗೆ ಸಂಬಂಧಿತ ಚರ್ಚೆ ಆದ ನಂತರ ಮಾತಾಡಬೇಕಾಗಿರುವಂಥದ್ದು ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್, ನದಿಗಳ ಜೋಡಣೆಗೆ ಸಂಬಂಧಿಸಿದಂತೆ ಕೈಗೊಳ್ತಾ ಇರುವಂತಹ ಒಂದಿಷ್ಟು ಕೆಲಸಗಳ ಬಗ್ಗೆ. ದೇಶದಲ್ಲಿ ಕೆನ್ ಬೆತ್ವಾ ಲಿಂಕ್ ಪ್ರಾಜೆಕ್ಟಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ 44,605 ಕೋಟಿಯನ್ನು ಇಲ್ಲಿ ಮನ್ನಣೆ ಕೊಟ್ಟಿರುವಂಥದ್ದು. ಈ ಒಂದು ಕೆನ್ ಬೆತ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ನಿಂದಾಗಿ ಮುಖ್ಯವಾಗಿ ಬುಂದೇಲ್ಖಂಡ್ ರೀಜನ್ನಲ್ಲಿ ಇರುವಂತಹ ಜನರಿಗೆ ಇಲ್ಲಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಒಂದು ಕಡೆ 9.08 ಲಕ್ಷ ಹೆಕ್ಟರ್ಗಳ ಭೂಮಿ ಗೆ ನೀರಿನ ಅವಶ್ಯಕತೆಯನ್ನು ಪೂರೈಸೋದು ಅಲ್ಲದೆ ಇನ್ನೊಂದು ಕಡೆ 62 ಲಕ್ಷ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲು ಸಾಧ್ಯವಾಗುತ್ತದೆ. ಇದಲ್ಲದೆ 103 ಮೆಗಾವಾಟ್ಸ್ಗಳ ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಬಹುದು ಹಾಗೂ 27 ಮೆಗಾವಾಟ್ಸ್ಗಳ ಸೌರಶಕ್ತಿ ಸೋಲಾರ್ ಪವರನ್ನು ಸಹ ಜನರೇಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಾಜೆಕ್ಟ್ ಅನುಕೂಲತೆಯನ್ನು ಮಾಡಿಕೊಡುತ್ತದೆ ಅನ್ನುವಂಥದ್ದು. ಇದಲ್ಲದೆ ಕೆನ್ ಬೆತ್ವಾ ರಿವರ್ ಪ್ರಾಜೆಕ್ಟ್ ಅಲ್ಲದೆ 5 ಡೀಟೇಲ್ಡ್ ಪ್ರಾಜೆಕ್ಟ್ಸ್ ರಿಪೋರ್ಟ್ಗಳನ್ನು ಸಹ ಭಾರತ ಸರ್ಕಾರ ಕೈಗೆತ್ತಿಕೊಂಡಿದೆ. ಒಂದು ದಮನ್ ಗಂಗಾ ಮತ್ತು ಪೀರ್ ಪಂಜಲ್, ಈ ಒಂದು ದಮನ್ ಗಂಗಾ ಮತ್ತು ಪೀರ್ ಪಂಜಲ್ ರಿವರ್ ಪ್ರಾಜೆಕ್ಟ್ ಹಾಗೂ ತಾಪಿ ನರ್ಮದಾ, ಗೋದಾವರಿ ಕೃಷ್ಣ ಪೆನ್ನಾರ್ ಮತ್ತು ಕಾವೇರಿ, ಈ ಪ್ರಾಜೆಕ್ಟ್ಸ್ಗಳಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಈಗಾಗಲೇ ಪ್ರಾಜೆಕ್ಟ್ಸ್ ರಿಪೋರ್ಟ್ಗಳನ್ನು ಪಡೆದಿರುವಂತಹ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ಮಾಡಿ ಈ ಪ್ರಾಜೆಕ್ಟ್ಸ್ಗಳನ್ನು ಸಹ ಕೈಗೆತ್ತಿಕೊಳ್ಳಲಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ದೇಶದಲ್ಲಿ ಆಹಾರ ಸಮಸ್ಯೆಯನ್ನು ನೀಗಿಸುವಂತಹ ನಿಟ್ಟಿನಲ್ಲಿ ರೈತರು ತನ್ನ ಭೂಮಿ ಮತ್ತು ವಾತಾವರಣಕ್ಕೆ ಅನುಗುಣವಾಗಿ ಏನೆಲ್ಲ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಸಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ರೈತರಿಗೆ ತಿಳಿಸಿಕೊಟ್ಟು ಆ ಒಂದು ಸಮಸ್ಯೆಯನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ಳಲಿದೆ ಅನ್ನುವಂತಹ ಮಾಹಿತಿಯನ್ನು ಸಹ ಕೊಡ್ತಾ ಇರುವಂಥದ್ದು. MSME ಅಂತಂತಂದರೆ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಹೇಳಿ. ಸೊ ಉದ್ಯಮಶೀಲತೆಯನ್ನು ಭಾರತದಲ್ಲಿ ಹೆಚ್ಚಿಸುವಂಥದ್ದು ಭಾರತದ ಸರ್ಕಾರದ ಮೂಲ ಉದ್ದೇಶವಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಆನ್ಲೈನ್ ಪೋರ್ಟಲ್ಗಳು ಏನಿದಾವೋ ಉದ್ಯಮ್, ಇ-ಶ್ರಮ್, NCS, AEM ಪೋರ್ಟಲ್ ಇವೆಲ್ಲವನ್ನು ಒಗ್ಗೂಡಿಸಿ ಮುಖ್ಯವಾಗಿ ಯಾವುದೇ MSME ಸೆಕ್ಟರ್ ಶುರು ಮಾಡಬೇಕಾದಂತಹ ಸಂದರ್ಭದಲ್ಲಿ ಒಂದೇ ಪೋರ್ಟಲಿಗೆ ಹೋಗಿ ಬೇಕಾದಂತಹ ಲೈಸೆನ್ಸ್ಗಳು ಹಾಗೂ ಅಪ್ರೂವಲ್ಸ್ಗಳನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಒಂದು ಕಡೆ ಅಪ್ರೂವಲ್ಸ್ಗಳಿಗೆ ಸಂಬಂಧಿಸಿದಂತೆ ಇದು ಅನುಕೂಲ ಮಾಡೋದಲ್ಲದೆ ಕ್ರೆಡಿಟ್ ಸಾಲದ ವ್ಯವಸ್ಥೆಯನ್ನು ಆ ಪೋರ್ಟಲಿಂದ ಪಡ್ಕೋಬಹುದು ಹಾಗೂ ಯಾವುದೇ ಒಂದು ಕೆಲಸವನ್ನು ಶುರು ಮಾಡುವಂತಹ ಸಂದರ್ಭದಲ್ಲಿ ಬೇಕಾದಂತಹ ಸ್ಕಿಲ್ಸ್ ಹಾಗೂ ರಿಕ್ರೂಟ್ಮೆಂಟ್ಗೂ ಸಂಬಂಧಿಸಿದಂತೆ ಆ ಒಂದು ಪೋರ್ಟಲ್ ಅನುಕೂಲ ಮಾಡಿಕೊಡಲಿದೆ ಅನ್ನುವಂಥದ್ದು. ಈ ಒಂದು ವ್ಯವಸ್ಥೆ ಮುಖ್ಯವಾಗಿ ಗವರ್ಮೆಂಟಿಂದ ಕನ್ಸ್ಯೂಮರ್ಸಿಗೆ ಹಾಗೂ ಬಿಸ್ನೆಸ್ಸಿಂದ ಕನ್ಸ್ಯೂಮರ್ಸಿಗೆ ಹಾಗೂ ಬಿಸ್ನೆಸ್ ಟು ಬಿಸ್ನೆಸ್ಸನ್ನು ಕನೆಕ್ಟ್ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುವಂಥದ್ದು. ಈ MSME ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಕೈಗೊಂಡಿರುವಂತಹ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ನಿಂದಾಗಿ ಮುಖ್ಯವಾಗಿ ದೇಶದಲ್ಲಿ 130 ಲಕ್ಷ MSMEಗಳಿಗೆ ಅನುಕೂಲವಾಗಿದೆ ಹಾಗೂ ಕ್ರೆಡಿಟನ್ನು ಪಡ್ಕೊಳ್ಳುವಂಥದ್ದು ಸಿಕ್ಕಿದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ MSME ಕ್ಷೇತ್ರದಲ್ಲಿ ಆದಂತಹ ಲಾಭವನ್ನು ನೋಡಿದಂತಹ ಸರ್ಕಾರ ಈ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮನ್ನು ಏನು ಮುಖ್ಯವಾಗಿ MSME ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತರಲಾಗಿತ್ತೋ ಅದನ್ನು ಇನ್ನೂ 1 ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡಲಾಗಿದೆ. ಅಂದರೆ ಈ ವರ್ಷದ ಮಾರ್ಚಿಗೆ ಮುಗಿಬೇಕಿತ್ತು, ಅದನ್ನು 2023 ಮಾರ್ಚ್ವರೆಗೂ ಹೆಚ್ಚಿಸಲಾಗಿದೆ ಅನ್ನುವಂಥದ್ದನ್ನು. ಇನ್ನೊಂದು ಕಡೆಗೆ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಕಾರ್ಯಕ್ರಮವನ್ನು ಸಹ ಮುಖ್ಯವಾಗಿ ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ಗಳ ಬೆಳವಣಿಗೆಗೋಸ್ಕರ ತಂದಿರುವಂಥದ್ದು. ಇದರ ಅಡಿಯಲ್ಲೂ ಮುಖ್ಯವಾಗಿ ಔದ್ಯೋಗಿಕ ಅವಕಾಶಗಳನ್ನು ಹೆಚ್ಚಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುವಂಥದ್ದು. ಇನ್ನೊಂದು ರೇಸಿಂಗ್ ಆ್ಯಂಡ್ ಎಕ್ಸಲರೇಟಿಂಗ್ MSME ಪರ್ಫಾರ್ಮೆನ್ಸ್, ಈ ಒಂದು ಕಾರ್ಯಕ್ರಮವನ್ನು ಮುಖ್ಯವಾಗಿ 5 ವರ್ಷದ ಅವಧಿಗೆ 6,000 ಕೋಟಿ ಒಂದು ಅನುದಾನದೊಂದಿಗೆ ಜಾರಿಗೆ ತರಲಾಗಿರುವಂಥದ್ದು. ಮುಖ್ಯವಾಗಿ MSME ಕ್ಷೇತ್ರವನ್ನು ಕಾಂಪಿಟೇಟಿವ್ ಮತ್ತು ಎಫಿಷಿಯೆಂಟ್ ಮತ್ತು ಗಟ್ಟಿಪಡಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದು. MSME ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ 4 ಪ್ರಾವಧಾನಗಳು ಬಜೆಟ್ನಲ್ಲಿ ಏನು ಕೊಡಲಾಗಿದೆ ಅದನ್ನು ಮುಖ್ಯವಾಗಿ ನೆನಪಿಟ್ಕೊಳ್ಳಿ. ಯೂಶಲಿ ಈ ಒಂದು ಬಜೆಟ್ನಲ್ಲಿ ಕಲಿಯುವಂತಹ ವಿಷಯಗಳು ಈ ರೀತಿಯ ಕಾರ್ಯಕ್ರಮಗಳು, ರ್ಯಾಂಪ್ ಅನ್ನುವಂತಹ ಕಾರ್ಯಕ್ರಮ ಅಥವಾ CGTMSC ಅಥವಾ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಇವೆಲ್ಲವೂ ಯಾವ ಕ್ಷೇತ್ರಕ್ಕೆ ಸಂಬಂಧಿತವಾಗಿದ್ದಾವೆ ಅನ್ನುವಂಥದ್ದನ್ನು ನೇರವಾಗಿ ಪ್ರಶ್ನೆ ಕೇಳುವಂಥದ್ದು ಸಾಧ್ಯತೆ ಇರುತ್ತದೆ. ನೆಕ್ಸ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಈ ವರ್ಷದ ಬಜೆಟ್ನಲ್ಲಿ ಮುಖ್ಯವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನು ಕೊಡಲಾಗಿದೆ. ಬಿಕಾಸ್
ಯಾವುದೇ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ ಹೆಚ್ಚಿಸಬೇಕು ಅಥವಾ ಇಂಡಸ್ಟ್ರಿ ಬೆಳಿಬೇಕು ಅಂತಂದರೆ ಸ್ಕಿಲ್ ಜನರಲ್ಲಿ ಹಾಗೂ ನಾಗರಿಕರಲ್ಲಿ ಇರಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಜನರಲ್ಲಿ ಹಾಗೂ ನಾಗರಿಕರಲ್ಲಿ ಹೆಚ್ಚಿನ ಔದ್ಯೋಗಿಕ ಅವಕಾಶಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ರೂಪದಲ್ಲಿ ಭಾರತ ಸರ್ಕಾರ ಕೆಲಸ ಮಾಡ್ತಿರುವಂಥದ್ದು. ಒಂದು ಕಡೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಮುಖ್ಯವಾಗಿ ಇಂಡಸ್ಟ್ರಿಗೆ ಏನು ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಬೆಳೆಸ್ತಾ ಇರುವಂಥದ್ದು ಮೂಲ ಉದ್ದೇಶವಾಗಿರುವಂಥದ್ದು. ಎರಡನೇ ಹಂತದಲ್ಲಿ ಸ್ಕಿಲ್ಲಿಂಗ್ ಮತ್ತು ಲೈವ್ಲಿಹುಡ್ಗೆ ಸಂಬಂಧಿಸಿದಂತೆ ಡಿಜಿಟಲ್ ಎಕೋಸಿಸ್ಟಮನ್ನು ಸಹ ಭಾರತ ಸರ್ಕಾರ ಇಲ್ಲಿ ಉಪಯೋಗಿಸ್ತಾ ಇರುವಂಥದ್ದು. ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಎಷ್ಟೋ ಜನ ಬೇರೆ ಬೇರೆ ಗ್ರಾಮಗಳಲ್ಲಿ ಊರುಗಳಲ್ಲಿ ಇರುವಂತಹ ಕಾರಣಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಅವಕಾಶವನ್ನು ಕಳ್ಕೋಬಾರದು ಅನ್ನುವಂತಹ ನಿಟ್ಟಿನಲ್ಲಿ ದೇಶ್ ಸ್ಟ್ಯಾಕ್ ಅನ್ನುವಂತಹ ಒಂದು ಪೋರ್ಟಲ್ ಇದೆ. ಈ ದೇಶ್ ಸ್ಟ್ಯಾಕ್ ಅನ್ನುವಂಥದ್ದು ಮುಖ್ಯವಾಗಿ ಸ್ಕಿಲ್ಲಿಂಗ್ ಮತ್ತು ಲೈವ್ಲಿಹುಡ್ಗೆ ಸಂಬಂಧಿತವಾಗಿರುವಂಥದ್ದು ಬಹಳ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನ್ಪಿಟ್ಕೊಳ್ಳಿ. ಈ ಒಂದು ದೇಶ್ ಸ್ಟ್ಯಾಕ್ ಈ ಪೋರ್ಟಲ್ ಮುಖ್ಯವಾಗಿ ಸ್ಕಿಲ್, ರೀಸ್ಕಿಲ್ ಮತ್ತು ಅಪ್ಸ್ಕಿಲ್ ಮಾಡುವಂಥದ್ದು ಮುಖ್ಯವಾಗಿ ಆನ್ಲೈನ್ ಮೂಲಕ. ಇದರ ಅಡಿಯಲ್ಲಿ ಆನ್ಲೈನ್ ಅಪಾರ್ಚುನಿಟಿಯನ್ನು ಜನರಿಗೆ ಒದಗಿಸಿಕೊಡುವಂಥದ್ದು ಸ್ಕಿಲ್ಲಿಂಗಿಗೆ ಸಂಬಂಧಿಸಿದಂತೆ. ಇದಲ್ಲದೆ ಡ್ರೋನ್ ಶಕ್ತಿ ಅನ್ನುವಂತಹ ಒಂದು ಕಾರ್ಯಕ್ರಮದೊಂದಿಗೂ ಸ್ಟಾರ್ಟಪ್ಸ್ಗಳನ್ನು ಹೆಚ್ಚುವ ಆಸ್ಪದವನ್ನು ಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುವಂಥದ್ದು. ಕ್ವಾಲಿಟಿ ಎಜುಕೇಷನ್ಗೆ ಸಂಬಂಧಿಸಿದಂತೆ ಮುಂದಿನ ಹಂತದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೋವಿಡ್-19ನಿಂದಾಗಿ ಬಹಳಷ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಆದಂತಹ ನಷ್ಟದ ಬಗ್ಗೆ ನಾವು ಬಹಳ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾನೆ ಇದ್ವಿ. ಹಂಗೆ ನೋಡ್ಕೊಂಡಾಗ ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕು ಆಗಿರುವಂತಹ ನಿಟ್ಟಿನಲ್ಲಿ ಶಿಕ್ಷಣವನ್ನು ಕಳ್ಕೊಂಡಿರುವಂಥದ್ದನ್ನು ನೋಡಿದಾಗ ಮಕ್ಕಳು ಮೂಲಭೂತ ಹಕ್ಕನ್ನೇ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಒಂದು ಸಪ್ಲಿಮೆಂಟ್ರಿ ಚಾನಲನ್ನು ಶುರು ಮಾಡುವಂಥದ್ದು. ಅಂದರೆ ಈಗ ಪ್ರಧಾನಮಂತ್ರಿ ವಿದ್ಯಾ, ನೆನ್ಪಿಟ್ಕೊಳ್ಳಿ, ಪ್ರಧಾನಮಂತ್ರಿ ವಿದ್ಯಾ, ಇವೆಲ್ಲ ಕಾರ್ಯಕ್ರಮಗಳನ್ನು ತಾವು ನೋಟ್ ಮಾಡ್ಕೊಂಡು ಬರೀ ಅದರ ಉದ್ದೇಶವನ್ನು ಬರ್ಕೊಂಡ ಅಂತಲ್ಲಿ ಸಾಕು. ಯಾಕಂದರೆ ಅದೇ ನೇರವಾಗಿ ಪ್ರಶ್ನೆ ಕೇಳ್ತಾರೆ. ಸೊ ಈ ಪ್ರಧಾನಮಂತ್ರಿ ವಿದ್ಯಾ ಕಾರ್ಯಕ್ರಮದಿಂದಾಗಿ 12 ಚಾನಲ್ಗಳು ಏನಿದ್ವಲ್ಲ ಅದನ್ನು 200 TV ಚಾನಲ್ಸ್ಗಳಿಗೆ ಹೆಚ್ಚಿಸುವಂಥದ್ದು. ಆ ಚಾನಲ್ಸ್ಗಳಿಂದ 1ರಿಂದ 12ನೇ ತರಗತಿಯವರೆಗೂ ಮಾತೃಭಾಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ. ಯಾಕಂದರೆ ದೇಶದಲ್ಲಿ ಇವತ್ತು ಬಡ ಕುಟುಂಬದವರಿಗೆ ಸೇರಿರುವಂಥವರು, ಮಧ್ಯಮ ವರ್ಗಕ್ಕಿಂತ ಕೆಳಗಿರುವಂಥವರು, SC/ST ಜನಾಂಗಕ್ಕೆ ಸೇರಿರುವಂಥವರು ಹಾಗೂ ಹಿಂದುಳಿದ ವರ್ಗದವರು ಮುಖ್ಯವಾಗಿ ಗೌರ್ಮೆಂಟ್ ಶಾಲೆಗೆ ಹೋಗುವಂಥವ್ರು. ಆ ಗೌರ್ಮೆಂಟ್ ಶಾಲೆಗಳು ಈ ಕೋವಿಡ್ನಿಂದ ಮುಚ್ಚೋದಂತಹ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟಾಗಿತ್ತು. ಅದಲ್ಲದೆ ಒಂದು ಕಡೆ TV ಚಾನಲ್ಸ್ PM ವಿದ್ಯಾ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ವರ್ಚುವಲ್ ಲ್ಯಾಬ್ಸ್ 750 ಲ್ಯಾಬ್ಸ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಹಾಗೂ ಕ್ರಿಯಾಶೀಲತೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ತರ್ತಾ ಇರುವಂಥದ್ದು. ಹೈ ಕ್ವಾಲಿಟಿ ಕಂಟೆಂಟನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಡಿಜಿಟಲ್ ಟೀಚರ್ಸ್ಗಳನ್ನು ಉಪಯೋಗಿಸಿ ಬೆಳೆಸುವಂಥದ್ದು. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಇದೇ ಹೊಸದಾಗಿ ಡಿಜಿಟಲ್ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಾ ಇದೆ. ಡಿಜಿಟಲ್ ಯೂನಿವರ್ಸಿಟಿಯ ಅಡಿಯಲ್ಲಿ ಮುಖ್ಯವಾಗಿ ನಾವೆಲ್ಲ ಸಾಮಾನ್ಯವಾಗಿ ಫಿಸಿಕಲ್ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ ಬಗ್ಗೆ ನೋಡಿದ್ವಿ. ಹಾಗೆ ಭಾರತ ಸರ್ಕಾರ ಆನ್ಲೈನ್ನಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಡಿಗ್ರಿಯನ್ನು ಪಡ್ಕೊಳ್ಳುವಂಥದ್ದು ಹಾಗೂ ಶಿಕ್ಷಣವನ್ನು ಮುನ್ಸಾಗಿಸುವಂತಹ ನಿಟ್ಟಿನಲ್ಲಿ ಒಂದು ಡಿಜಿಟಲ್ ಯೂನಿವರ್ಸಿಟಿಯನ್ನು ಜಾರಿಗೆ ತರುವಂತಹ ಪ್ರಸ್ತಾಪವನ್ನು ಈ ಬಜೆಟ್ನಲ್ಲಿ ಇಟ್ಟಿರುವಂಥದ್ದು. ಒಂದು ಕಡೆ ಡಿಜಿಟಲ್ ಎಕೋಸಿಸ್ಟಮ್ನಿಂದಾಗಿ ಶಿಕ್ಷಣ ಮತ್ತು ಬೇರೆ MSME ಕ್ಷೇತ್ರಗಳಲ್ಲಿ ಆದಂತಹ ಲಾಭದ ಬಗ್ಗೆ ನೋಡಿದ್ವಿ. ಇನ್ನೊಂದು ಕಡೆ ಆರೋಗ್ಯ ಕ್ಷೇತ್ರದಲ್ಲೂ ಸಹ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಎಕೋಸಿಸ್ಟಮ್ ಅಂದರೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ನ್ಯಾಷನಲ್ ಡಿಜಿಟಲ್ ಹೆಲ್ತ್ ವ್ಯವಸ್ಥೆಯನ್ನು ಸೃಷ್ಟಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಇದರಲ್ಲಿ ಮುಖ್ಯವಾಗಿ ಆರೋಗ್ಯವನ್ನು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕೆಲಸ ಮಾಡುವಂಥವರು, ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಏನೆಲ್ಲ ಫೆಸಿಲಿಟೀಸ್ಗಳಿದ್ದಾವೆ ಇವೆಲ್ಲ ಮಾಹಿತಿಯನ್ನು ಈ ಒಂದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನ ಅಡಿಯಲ್ಲಿ ಮುಖ್ಯವಾಗಿ ದೇಶದ ಎಲ್ಲ ನಾಗರಿಕರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಎರಡನೇ ಹಂತದಲ್ಲಿ ನ್ಯಾಷನಲ್ ಟೆಲಿ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್, ಮುಖ್ಯವಾಗಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಈ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾ ಇರುವಂಥದ್ದು. ಕೋವಿಡ್-19 ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಮುಖ್ಯವಾಗಿ ಮಾನಸಿಕ ಸಮಸ್ಯೆಗಳಿಗೆ ಒಳಗಾದಂತಹ ವಿದ್ಯಾರ್ಥಿಗಳು ಮತ್ತು ಜನರಲ್ಲೂ ಆದಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಸುದ್ದಿ ವಿಶ್ಲೇಷಣೆಗಳಲ್ಲಿ ನೋಡಿದ್ವಿ. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮನ್ನು ಜಾರಿಗೆ ತರ್ತಾ ಇರುವಂಥದ್ದು. ಇದರ ಅಡಿಯಲ್ಲಿ ಮುಖ್ಯವಾಗಿ 23 ಟೆಲಿ ಮೆಂಟಲ್ ಹೆಲ್ತ್ ಸೆಂಟರ್ಸ್ಗಳನ್ನು ದೇಶದಲ್ಲಿ ಜಾರಿಗೆ ತರುವಂಥದ್ದು. ನಿಮಾನ್ಸ್ ಈ ಒಂದು ನ್ಯಾಷನಲ್ ಟೆಲಿ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ನ ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡಲಿದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತು. ನಿಮಾನ್ಸ್ ಅನ್ನುವಂತಹ ಆಸ್ಪತ್ರೆ ಬೆಂಗಳೂರಲ್ಲಿ ಇದೆ ಅನ್ನುವಂಥದ್ದು. ಮುಂದಿನ ಹಂತದಲ್ಲಿ ಮಿಷನ್ ಶಕ್ತಿ, ಮಿಷನ್ ವಾತ್ಸಲ್ಯ, ಸಕ್ಷಮ್ ಅಂಗನವಾಡಿ, ಪೋಷಣ್ 2.0
ಶ್ರೀ ಮಿಷನ್ ವಾತ್ಸಲ್ಯ, ಮಿಷನ್ ಶಕ್ತಿ ಮತ್ತು ಪೋಷಣ್ ಕಾರ್ಯಕ್ರಮದ ಬಗ್ಗೆ ತಮಗೆಲ್ಲ ಗೊತ್ತೇ ಇರುವಂತಹ ಮಾಹಿತಿಯಾಗಿರುತ್ತದೆ. ಹೊಸದಾಗಿ ಮಾತಾಡ್ತಾ ಇರುವಂಥದ್ದು ಸಕ್ಷಮ್ ಅಂಗನವಾಡಿ ಕಾರ್ಯಕ್ರಮದ ಬಗ್ಗೆ. ಸಕ್ಷಮ್ ಅಂಗನವಾಡಿ ಇವೆಲ್ಲ ಕಾರ್ಯಕ್ರಮಗಳು ಮುಖ್ಯವಾಗಿ ದೇಶದಲ್ಲಿ ನಾರಿ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಸರ್ಕಾರದ ಮೂಲ ಉದ್ದೇಶ. ಈ ಅಮೃತ್ ಕಾಲದಲ್ಲಿ ಮುಂಬರುವಂತಹ 25 ವರ್ಷದಲ್ಲಿ ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಉನ್ನತ ಹಂತಕ್ಕೆ ಬದಲಾಯಿಸುವಂಥದ್ದು ಮೂಲ ಉದ್ದೇಶವಾಗಿರುವಂಥದ್ದು. ಈ ಸಕ್ಷನ್ ಅಂಗನವಾಡಿ ಕಾರ್ಯಕ್ರಮವನ್ನು ಹೊಸದಾಗಿ ಕೇಳ್ತಾ ಇರುವಂತಹ ನಿಟ್ಟಿನಲ್ಲಿ ಹೊಸ ಅಂಗನವಾಡಿಗಳನ್ನು ಮುಖ್ಯವಾಗಿ ಅಲ್ಲಿ ಇರುವಂತಹ ಆಡಿಯೋ ವಿಜುವಲ್ ಇನ್ಫ್ರಾಸ್ಟ್ರಕ್ಚರನ್ನು ಮಾಡರ್ನ್ ಲೆವೆಲಿಗೆ ಒಯ್ಯುವಂಥದ್ದು, ಕ್ಲೀನ್ ಎನರ್ಜಿಯ ವ್ಯವಸ್ಥೆಯನ್ನು ಮಾಡುವಂಥದ್ದು ಹಾಗೂ ಅಲ್ಲಿರುವಂತಹ ವಾತಾವರಣವನ್ನು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಉಳಿಸ್ಕೊಂಡು ಹೋಗುವಂಥದ್ದು ಈ ಸಕ್ಷಮ್ ಅಂಗನವಾಡಿ ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ 2 ಲಕ್ಷ ಅಂಗನವಾಡಿಗಳನ್ನು ಈ ಕಾರ್ಯಕ್ರಮದ ಅಡಿಯಲ್ಲಿ ಅಪ್ಗ್ರೇಡ್ ಮಾಡಲಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಹರ್ ಜಲ್ ನಲ್ ಸೆ ಜಲ್, ಪ್ರತಿಯೊಂದು ಮನೆಯಲ್ಲೂ ನಲ್ಲಿಯಿಂದ ನೀರಿನ ವ್ಯವಸ್ಥೆ, ಹರ್ ಘರ್ ನಲ್ ಸೆ ಜಲ್ ಕಾರ್ಯಕ್ರಮ. ಈಗ ಸದ್ಯಕ್ಕೆ ದೇಶದಲ್ಲಿ 8.7 ಕೋಟಿ ಜನರಿಗೆ ನಲ್ಲಿಯ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈ ಒಂದು ಮುಂದಿನ ದಿನಗಳಲ್ಲಿ 3.8 ಕೋಟಿ ಜನರಿಗೆ ಈ ಮುಂಬರುವಂತಹ ವಾರ್ಷಿಕ ಆರ್ಥಿಕ ವರ್ಷದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಅನ್ನುವಂತಹ ಟಾರ್ಗೆಟ್ನೊಂದಿಗೆ ಹರ್ ಘರ್ ನಲ್ ಸೆ ಜಲ್ ಕಾರ್ಯಕ್ರಮವನ್ನು ಮುನ್ಸಾಗಿಸಿಕೊಂಡು ಹೋಗಲಾಗಿದೆ ಅಥವಾ ಹೋಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮುಂದಿನ ಕಾರ್ಯಕ್ರಮ ಹೌಸಿಂಗ್ ಫಾರ್ ಆಲ್ 2022-23ರಲ್ಲಿ ಮುಖ್ಯವಾಗಿ 80 ಲಕ್ಷ ಮನೆಗಳನ್ನು ಪೂರ್ಣಗೊಳಿಸಲಾಗುವುದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಅನ್ನುವಂಥದ್ದು ಗ್ರಾಮೀಣ ಮತ್ತು ಅರ್ಬನ್ ಕ್ಷೇತ್ರಗಳಲ್ಲಿ. ಹಾಗೂ ಈ ಒಂದು ಕಾರ್ಯಕ್ರಮದಿಂದ ಬಡವರ ಕುಟುಂಬದವರಿಗೆ ಮನೆಯ ಅವಶ್ಯಕತೆ ಹಾಗೂ ಅವಸರವನ್ನು ಪೂರೈಸುವಂಥದ್ದು ಸರ್ಕಾರದ ಮೂಲ ಉದ್ದೇಶವಾಗಿರುತ್ತದೆ. ಇದಲ್ಲದೆ ಈ ಒಂದು ಮನೆಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಾಗಿ ಕೆಲಸ ಮಾಡಲಿದ್ದಾವೆ. ಯಾವುದಾದರೂ ಜಾಗ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಇದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡುವಂತಹ ಮಾಹಿತಿಯನ್ನು ಸಹ ಇಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ನಾರ್ತ್ ಈಸ್ಟರ್ನ್ ರೀಜನಿಗೆ ಸಂಬಂಧಿಸಿದಂತೆ ನಾವು ಯಾವಾಗಲೂ ನ್ಯೂಸಲ್ಲಿ ನೋಡ್ತಾನೆ ಇರ್ತೀವಿ. ಸೊ ನಾರ್ತ್ ಈಸ್ಟರ್ನ್ ರೀಜನಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಪ್ರಧಾನಮಂತ್ರಿ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಫಾರ್ ನಾರ್ತ್ ಈಸ್ಟ್ ರೀಜನ್ ಅನ್ನುವಂತಹ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಮುಖ್ಯವಾಗಿ ಆ ಭಾಗದಲ್ಲಿ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನು ಫಂಡ್ ಮಾಡೋದಲ್ಲದೆ ಅದರಿಂದಾಗಿ ಅಲ್ಲಿನ ಯುವಕರು ಮತ್ತು ಹೆಣ್ಣು ಮಕ್ಕಳಿಗೆ ಲೈವ್ಲಿಹುಡ್ಗೆ ಸಂಬಂಧಿಸಿದಂತೆ ಅನುಕೂಲತೆಗಳನ್ನು ಮಾಡಿಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಒಟ್ಟಾರೆ ಪ್ರಧಾನಮಂತ್ರಿ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಫಾರ್ ನ್ಯಾಷನಲ್ ನಾರ್ತ್ ಈಸ್ಟರ್ನ್ ರೀಜನ್ನ ಅಡಿಯಲ್ಲಿ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ನ ಸಹಾಯದೊಂದಿಗೆ ಈ ಒಂದು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಿ ಅಲ್ಲಿನ ಭಾಗದಲ್ಲಿ ಇರುವಂತಹ ಸಮಸ್ಯೆಗಳು ಇನ್ಫ್ರಾಸ್ಟ್ರಕ್ಚರನ್ನು ಹೆಚ್ಚಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. 2ನೇ ಹಂತದಲ್ಲಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಬ್ಲಾಕ್ ಪ್ರೋಗ್ರಾಮ್. ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂತಂದರೆ ದೇಶದಲ್ಲಿ ಇರುವಂತಹ ಒಂದಿಷ್ಟು ಹಿಂದುಳಿದ ಜಿಲ್ಲೆಗಳು ಏನಿದ್ವೋ ಅವುಗಳನ್ನು ಮುಂತರುವಂಥದ್ದು ಮೂಲ ಉದ್ದೇಶವಾಗಿತ್ತು. ಏನೆಲ್ಲ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಜಿಲ್ಲೆಗಳನ್ನು ಭಾರತ ಸರ್ಕಾರ ಕೈಗೊಂಡಿತ್ತು, ಸುಮಾರು 112 ಜಿಲ್ಲೆಗಳು ಸೆಲೆಕ್ಟ್ ಮಾಡಿತ್ತು. ಅದರಲ್ಲಿ 95% ಜಿಲ್ಲೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಮತ್ತು ಬದಲಾವಣೆಯನ್ನು ಕಂಡಿರುವಂತಹ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜಿಲ್ಲೆಗಳನ್ನು ಈ ಕಾರ್ಯಕ್ರಮದ ಅಡಿಯಲ್ಲಿ ಸೇರಿಸಿಕೊಳ್ಳಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. 2022-23ರಲ್ಲಿ ಮುಖ್ಯವಾಗಿ ಈ 112 ಜಿಲ್ಲೆಗಳಲ್ಲಿ ಬರೀ 95% ಅಂದರೆ 5% ಜಿಲ್ಲೆಗಳು ಹಿಂದುಳ್ಕೊಂಡಿದ್ದಾವೆ. ಈ ಒಂದು ಜಿಲ್ಲೆಗಳನ್ನು ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಬೆಳವಣಿಗೆ ಕಡೆಗೆ ತರುವಂಥದ್ದು ಹಾಗೂ ಮುಂದಿನ ಹಂತದಲ್ಲಿ ನೋಡ್ತೀವಿ, ಅವಕಾಶ ಇದ್ದರೆ ಮಾಡ್ತೀವಿ ಅನ್ನುವಂಥದ್ದು ಮಾತನ್ನು ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ವೈಬ್ರೆಂಟ್ ವಿಲೇಜರ್ಸ್ ಪ್ರೋಗ್ರಾಮ್. ಮುಖ್ಯವಾಗಿ ಬಾರ್ಡರಲ್ಲಿ ಇರುವಂತಹ ಗ್ರಾಮೀಣ ಪ್ರದೇಶಗಳಲ್ಲಿ ಬಹಳ ಸಣ್ಣ ಮಟ್ಟದಲ್ಲಿ ಜನರು ಕಡಿಮೆ ಇರುವಂತಹ ಕಾರಣಕ್ಕೆ ಕನೆಕ್ಟಿವಿಟಿ ಆಗಿರಬಹುದು, ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಆಗಿರಬಹುದು, ಬೇರೆ ಮೂಲ ಸೌಲಭ್ಯಗಳ ಒಂದು ಅವಕಾಶ ಏನಿರುತ್ತೆ ಅದು ಮಾಡಿಕೊಟ್ಟಿರಲ್ಲ. ಆ ಒಂದು ಕಾರಣಕ್ಕೆ ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ಬಾರ್ಡರ್ನಲ್ಲಿ ಇರುವಂತಹ ಗ್ರಾಮೀಣ ಪ್ರದೇಶಗಳಿಗೆ ಬೇಕಾದಂತಹ ವ್ಯವಸ್ಥೆ, ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿ ಏನಾದರೂ ಟೂರಿಸ್ಟ್ನ ಪ್ರಾವಧಾನವಿದ್ದರೆ ಟೂರಿಸಂ ಪ್ರವಾಸೋದ್ಯಮವನ್ನು ಹೆಚ್ಚಿಸುವಂಥದ್ದು, ರೋಡ್ ಕನೆಕ್ಟಿವಿಟಿಯನ್ನು ಮಾಡಿಕೊಡುವಂಥದ್ದು ಹಾಗೂ ಟೆಲಿವಿಷನ್ ಎಜುಕೇಷನಲ್ ಚಾನಲ್ಸನ್ನು ಪ್ರಸ್ತುತಪಡಿಸುವಂಥದ್ದು, ಅಲ್ಲಿನ ಜನರಿಗೆ ಅವಕಾಶ ಮಾಡಿಕೊಡುವಂಥದ್ದು ಈ ವೈಬ್ರೆಂಟ್ ವಿಲೇಜರ್ಸ್ ಪ್ರೋಗ್ರಾಮ್ನ ಅಡಿಯಲ್ಲಿ ಕಾರ್ಯವನ್ನು ಕೈಗೆತ್ತಿಕೊಳ್ಳುವಂಥದ್ದು ಭಾರತ ಸರ್ಕಾರ ಉದ್ದೇಶವಾಗಿರುತ್ತದೆ. ಹಾಗೂ ಮುಂದಿನ ಹಂತದಲ್ಲಿ ಎನಿ ಟೈಮ್ ಎನಿವೇರ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್. ಈ ಒಂದು ಹಂತದಲ್ಲಿ 2022ರಲ್ಲಿ
ದೇಶದಲ್ಲಿ ಇರುವಂತಹ 1.5 ಲಕ್ಷ ಪೋಸ್ಟ್ ಆಫೀಸ್ಗಳನ್ನು ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ CBSನ ಅಡಿಯಲ್ಲಿ ತರಲಾಗಿತ್ತು. ಮುಖ್ಯವಾಗಿ ನಾವು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್, ಯಾವುದೇ SBI, ಕರ್ನಾಟಕ ಬ್ಯಾಂಕ್, ಯಾವುದಾದ್ರೂ ಬ್ಯಾಂಕಲ್ಲಿ ತಮ್ಮ ಅಕೌಂಟ್ಗಳಿದ್ದಂತಹ ಸಂದರ್ಭದಲ್ಲಿ ಅವೆಲ್ಲವೂ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರ್ತವೆ. ಆ ಒಂದು ಕಾರಣಕ್ಕೆ ತಾವು RTGS, ನೆಫ್ಟ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡಿ ಬೇರೆಯವರಿಗೆ ಹಣವನ್ನು ಕಳಿಸುವಂತಹ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈಗ ದೇಶದಲ್ಲಿ ಇರುವಂತಹ 1.5 ಲಕ್ಷ ಪೋಸ್ಟ್ ಆಫೀಸ್ಗಳನ್ನು ಸಹ ಈ CBSಗೆ ಕನೆಕ್ಟ್ ಮಾಡೋದ್ರಿಂದ ಜನರು ಪೋಸ್ಟ್ ಆಫೀಸ್ನಲ್ಲೇ ಹಣವನ್ನು ಬಿಡಿಸುವಂಥದ್ದು, ಹಣವನ್ನು ಬೇರೆಯವರಿಗೆ ಕಳಿಸುವಂಥದ್ದು ಹಾಗೂ ಹೂಡಿಕೆ ಮಾಡುವಂತಹ ಒಂದು ಬ್ಯಾಂಕ್ ರೀತಿಯಲ್ಲಿ ಕೆಲಸವನ್ನು ಮಾಡುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ. ಮುಂದಿನ ಹಂತದಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ನ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಡಿಜಿಟಲ್ ಅಥವಾ ಆನ್ಲೈನ್ ಮೂಲಕ ಬ್ಯಾಂಕಿಗೆ ಹೋಗಿ ಮಾಡಬೇಕಾದಂತಹ ಕೆಲಸಗಳನ್ನು ಮುಖ್ಯವಾಗಿ ಈಗ ಡಿಜಿಟಲ್ ಮೂಲಕ ಮಾಡಬಹುದು ಅನ್ನುವಂಥದ್ದು ಇದರ ಮೂಲ ಉದ್ದೇಶ. ಸೊ ಒಟ್ಟಾರೆ ದೇಶದಲ್ಲಿ 75 ಡಿಜಿಟಲ್ ಬ್ಯಾಂಕಿಂಗ್ ಯೂನಿಟ್ಸ್ಗಳನ್ನು 75 ಜಿಲ್ಲೆಗಳಲ್ಲಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳ ಸಹಾಯದೊಂದಿಗೆ ಭಾರತ ಸರ್ಕಾರ ಜಾರಿಗೆ ತರಲಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಡಿಜಿಟಲ್ ಪೇಮೆಂಟ್ಸ್, ಡಿಜಿಟಲ್ ಮೂಲಕ ಈಗ ತಾವೆಲ್ಲ ಉಪಯೋಗಿಸ್ತಾ ಇರುವಂತಹ ಫೋನ್ಪೇ, ಗೂಗಲ್ ಪೇ ಅಥವಾ SBI ಯೋನೋ ಆಗಿರಬಹುದು. ಸೊ ಇವೆಲ್ಲ ಮುಖ್ಯವಾಗಿ ಡಿಜಿಟಲ್ ಪೇಮೆಂಟ್ಸಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ತಂದಿರುವಂತಹ ಪ್ರಯತ್ನಗಳು. ಸೊ ಆ ಡಿಜಿಟಲ್ ಪೇಮೆಂಟ್ ಎಕೋಸಿಸ್ಟಮನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಮುಂಬರುವಂತಹ ಆರ್ಥಿಕ ವರ್ಷದಲ್ಲೂ ಸಹ ಭಾರತ ಸರ್ಕಾರ ಅನುಕೂಲತೆಗಳನ್ನು ಮಾಡಿಕೊಡಲಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ದೇಶದಲ್ಲಿ ಮುಂದಿನ ಹಂತದಲ್ಲಿ ಹಾಗೂ ಎರಡನೇ ಹೆಡ್ಡಿಂಗ್ನ ಕೆಳಗಡೆ ನಾವು ನೋಡಿದ್ವಿ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ಮೆಂಟ್, ಇನ್ವೆಸ್ಟ್ಮೆಂಟ್, ಸನ್ರೈಸ್ ಅಪಾರ್ಚುನಿಟೀಸ್, ಎನರ್ಜಿ ಟ್ರಾನ್ಸಿಷನ್, ಕ್ಲೈಮೇಟ್ ಆ್ಯಕ್ಷನ್. ದೇಶದಲ್ಲಿ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ಮೆಂಟ್ ಅಂತಂದರೆ ಯಾವೆಲ್ಲ ಇಂಡಸ್ಟ್ರಿಗಳು ಕೆಲಸ ಮಾಡ್ತಿದ್ದಾವೋ ಅವುಗಳಲ್ಲಿ ಆಗ್ತಾ ಇರುವಂತಹ ಏನು ಔಟ್ಪುಟ್ ಇದೆ ಅದು ಹೆಚ್ಚಿಸುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ 2.0 ಹಾಗೂ ಈಸ್ ಆಫ್ ಲಿವಿಂಗ್. ಸೊ ಯಾರೆಲ್ಲ ಉದ್ಯಮವನ್ನು ಶುರು ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ದೇಶದಲ್ಲಿ ಇದ್ದಂತಹ ಸಮಸ್ಯೆ ಸಾವಿರಾರು ಲೈಸೆನ್ಸ್ಗಳನ್ನು ಪಡೆಯುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ 25,000 ಈ ರೀತಿಯ ಲೈಸೆನ್ಸ್ಗಳನ್ನು ತೆಗೆದುಹಾಕಿ ಒಂದೇ ಪೋರ್ಟಲಿಗೆ ತಂದಿರುವಂಥದ್ದು. ಇದಲ್ಲದೆ ದೇಶದಲ್ಲಿ 1486 ಕೇಂದ್ರದ ಕಾನೂನುಗಳನ್ನು ಸಹ ತೆಗೆದುಹಾಕಿದೆ. ಇದರಿಂದಾಗಿ ಮುಖ್ಯವಾಗಿ ಮಿನಿಮಮ್ ಗವರ್ಮೆಂಟ್ ಮತ್ತು ಮ್ಯಾಕ್ಸಿಮಮ್ ಗವರ್ನೆನ್ಸ್ನ ಉದ್ದೇಶದೊಂದಿಗೆ ಪ್ರಯತ್ನಗಳನ್ನು ಮುನ್ಸಾಗಿಸಿದೆ ಅನ್ನುವಂಥದ್ದು. ಸೊ ಮುಂಬರುವಂತಹ ಅಮೃತ್ ಕಾಲ್ನಲ್ಲಿ ಮುಖ್ಯವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ 2.0 ಮತ್ತು ಈಸ್ ಆಫ್ ಲಿವಿಂಗನ್ನು ಜಾರಿಗೆ ತರ್ತಾ ಇರುವಂಥದ್ದು. ಇದರಿಂದಾಗಿ ಮುಖ್ಯವಾಗಿ ದೇಶದಲ್ಲಿ ಪ್ರೊಡಕ್ಷನ್ ಎಫಿಷಿಯನ್ಸಿ ಮತ್ತು ಕ್ಯಾಪಿಟಲ್ ಮತ್ತು ಹ್ಯೂಮನ್ ರಿಸೋರ್ಸಸ್ನ ಬಳಕೆಯಲ್ಲಿ ಹೆಚ್ಚಿನ ಎಫಿಷಿಯನ್ಸಿಯನ್ನು ಕಾಣುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ಹಂತದಲ್ಲಿ ಗ್ರೀನ್ ಕ್ಲಿಯರೆನ್ಸಸ್. ಗ್ರೀನ್ ಕ್ಲಿಯರೆನ್ಸಸ್ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲೊಂದು ಕಾರ್ಯಕ್ರಮ ಅಥವಾ ಪೋರ್ಟಲ್ನ ಬಗ್ಗೆ ತಾವಿಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಅದರ ಹೆಸರು ಪರಿವೇಶ್ ಅಂತ ಹೇಳಿ. ಸೊ ಪರಿವೇಶ್ ಅನ್ನುವಂತಹ ಒಂದು ಪೋರ್ಟಲನ್ನು ಮುಖ್ಯವಾಗಿ ಭಾರತ ಸರ್ಕಾರ 2018ರಲ್ಲಿ ಜಾರಿಗೆ ತಂದಿತ್ತು. ಈ ಒಂದು ಕಾರ್ಯಕ್ರಮದಿಂದಾಗಿ ಮುಖ್ಯವಾಗಿ ದೇಶದಲ್ಲಿ ಯಾವುದೇ ಇಂಡಸ್ಟ್ರಿಗಳು ಕೆಲಸಕ್ಕೆ ಮುಂಬಂದಂತಹ ಸಂದರ್ಭದಲ್ಲಿ ಲೈಸೆನ್ಸಿಗೆ ಸಂಬಂಧಿಸಿದಂತೆ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವೋ ಅವುಗಳನ್ನು ತೆಗೆದುಹಾಕುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಇದಲ್ಲದೆ ಪರಿವೇಶ್ ಪೋರ್ಟಲ್ ಮುಖ್ಯವಾಗಿ ಎನ್ವೈರ್ಮೆಂಟ್, ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ ಕ್ಲಿಯರೆನ್ಸಸ್ಗಳು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಜಿಲ್ಲೆಯ ಲೆವೆಲ್ನಲ್ಲಿ ಪಡ್ಕೋಬೇಕಾಗಿರುತ್ತದೆಯೋ ಆ ರೀತಿಯ ಗ್ರೀನ್ ಎನ್ವೈರ್ಮೆಂಟ್ ಪ್ರಾಜೆಕ್ಟ್ ಕ್ಲಿಯರೆನ್ಸಸ್ಗಳನ್ನು ಪಡ್ಕೊಳ್ಳುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತೆ. ಸೊ ಗ್ರೀನ್ ಕ್ಲಿಯರೆನ್ಸಸ್ ಅಂದರೆ ಮುಖ್ಯವಾಗಿ ಈ ಪರಿವೇಶ್ ಪೋರ್ಟಲಲ್ಲಿ ತಾವು ಎನ್ವೈರ್ಮೆಂಟ್ ಕ್ಲಿಯರೆನ್ಸಸ್ಗಳು ಏನೇನು ಬೇಕಾಗಿರ್ತಾವೋ ಅವುಗಳನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ನಡೆಸ್ತಾ ಇರುವಂಥದ್ದು. ಹಾಗೂ 2022-23ರಲ್ಲಿ ಭಾರತ ಸರ್ಕಾರ ಈ ಪಾಸ್ಪೋರ್ಟನ್ನು ಆ ಒಂದು ಅಂತಂದರೆ ಆನ್ಲೈನ್ ಪಾಸ್ಪೋರ್ಟ್ನ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು ಬೇರೆ ಓವರ್ಸೀಸ್ ಟ್ರಾವೆಲರ್ಸಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ. ಅರ್ಬನ್ ಡೆವಲಪ್ಮೆಂಟ್ 2047ರಷ್ಟೊತ್ತಿಗೆ ಅರ್ಧಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸಿಟಿಗಳಲ್ಲಿ ಇರುವಂತಹ ವ್ಯವಸ್ಥೆಯನ್ನು ನೋಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಮುಂದಿನ 25 ವರ್ಷಗಳಲ್ಲಿ ಅಮೃತ್ ಕಾಲದಲ್ಲಿ ಅರ್ಬನ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ ಸರಿಯಾದ ಪ್ಲಾನಿಂಗನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಸಹ ಇಲ್ಲಿ ಕೇಂದ್ರ ಸರ್ಕಾರ ಮುಂದೆ ಇಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಒಂದು ಹೈ ಲೆವೆಲ್ ಕಮಿಟಿಯ ರಚನೆಯನ್ನು ಮಾಡಲಾಗುವುದು. ಅದರಲ್ಲಿ ಅರ್ಬನ್ ಪ್ಲಾನರ್ಸ್, ಅರ್ಬನ್ ಎಕಾನಮಿಸ್ಟ್ ಮತ್ತು ಇನ್ಸ್ಟಿಟ್ಯೂಷನ್ಸ್ಗಳನ್ನು ಒಳಗೊಂಡಂತಹ ಕಮಿಟಿ ಮುಖ್ಯವಾಗಿ ಮುಂದೆ ಮಾಡುವಂತಹ ಯಾವುದೇ ಅರ್ಬನ್ ಪ್ಲಾನಿಂಗಿಗೆ ಸಂಬಂಧಿಸಿದಂತೆ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ತಾನು ಮಾಹಿತಿ ಹಾಗೂ ಸೂಚನೆಗಳನ್ನು ಕೊಡಲಿದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಹಾಗೂ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ಗಳು ಒಂದಾಗಿ ಇದರಲ್ಲಿ ಕೆಲಸ ಮಾಡಲಿದ್ದಾವೆ ಅನ್ನುವಂಥದ್ದು. ಮುಂದಿನ ಹಂತದಲ್ಲಿ ದೇಶದಲ್ಲಿ ಮುಖ್ಯವಾಗಿ ಅರ್ಬನ್ ಪ್ಲಾನಿಂಗಿಗೆ ಸಂಬಂಧಿಸಿದಂತೆ ಅಥವಾ ಅರ್ಬನ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡುವಂತಹ ವಿಷಯವನ್ನು ಮಾತಾಡಿದಾಗ ಹಿಂದೆಯೂ ನಾವು ಮಾತಾಡಿದ್ವಿ. ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಬಂದಾಗ ಅದಕ್ಕೆ ಬೇಕಾಗಿರುವಂತಹ ಡಿಸೈನ್ ಮತ್ತು ಪ್ಲಾನಿಂಗಿನ ಮಾಹಿತಿ ಗೊಂದಲವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಭಾರತದ ಅರ್ಬನ್ ವ್ಯವಸ್ಥೆಯನ್ನು ಅರ್ಥೈಸಿಕೊಂಡು ಇಂಡಿಯಾ ಸ್ಪೆಸಿಫಿಕ್ ನಾಲೆಜನ್ನು ಪಡ್ಕೊಳ್ಳುವಂಥದ್ದು. ಯಾಕಂದರೆ ಭಾರತದ
ವ್ಯವಸ್ಥೆಯನ್ನು ಅರ್ಥೈಸ್ಕೊಂಡಾಗೆ ಅದಕ್ಕೆ ಅನುಗುಣವಾಗಿ ನಾವು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಸೆಂಟರ್ ಫಾರ್ ಎಕ್ಸಲೆನ್ಸನ್ನು ಭಾರತ ಸರ್ಕಾರ ಜಾರಿಗೆ ತರಲಿದೆ. ಹಾಗೂ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ನು ಸಹ ಒಂದು ಹೊಸ ಸಿಲೆಬಸ್ ಮತ್ತು ಅರ್ಬನ್ ಪ್ಲಾನಿಂಗಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಲ್ಲಿ ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಕೋರ್ಸನ್ನು ಸಹ ತರಲಿದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಕ್ಲೀನ್ ಮತ್ತು ಸಸ್ಟೈನಬಲ್ ಮೊಬಿಲಿಟಿ, ದೇಶದಲ್ಲಿ ವಾತಾವರಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಪ್ರಚೋದನೆ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಹಾಗೂ ಪೆಟ್ರೋಲಿಯಂನಲ್ಲಿ ಎಥನಾಲ್ ಬ್ಲೆಂಡ್ ಮಾಡುವಂಥದ್ದು. ಈ ರೀತಿಯಾಗಿ ದೇಶದಲ್ಲಿ ಅರ್ಬನ್ ಏರಿಯಾಸ್ಗಳಲ್ಲಿ ಮುಖ್ಯವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಹೆಚ್ಚಿಸುವಂಥದ್ದು. ಇದಲ್ಲದೆ ಸಮಸ್ಯೆ ವೆಹಿಕಲ್ಸ್ನಿಂದಾಗಿ ಕಾಣ್ತಾ ಇರುವಂತಹ ವಾಯು ಪ್ರದೂಷಣವನ್ನು ಕಮ್ಮಿ ಮಾಡುವಂತಹ ನಿಟ್ಟಿನಲ್ಲಿ ಝೀರೋ ಫ್ಯೂಲ್ ಪಾಲಿಸಿ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಬಗ್ಗೆಯೂ ಸಹ ಈ ಬಜೆಟ್ನಲ್ಲಿ ಪ್ರಸ್ತಾಪವನ್ನು ಮಾಡ್ತಿರುವಂಥದ್ದು. ಇದಲ್ಲದೆ ಲ್ಯಾಂಡ್ ರೆಕಾರ್ಡ್ ಮ್ಯಾನೇಜ್ಮೆಂಟ್, ಆನ್ಲೈನ್ನಲ್ಲಿ ಮುಖ್ಯವಾಗಿ ರೈತರಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಭೂಮಿ ರಿಜಿಸ್ಟ್ರೇಷನ್ ಸರಿಯಾದ ದಾಖಲೆಗಳು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಕಾಣ್ತಿದ್ವಿ. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಪ್ರತಿಯೊಂದು ಲ್ಯಾಂಡ್ ಪಾರ್ಸಲಿಗೆ ಒಂದು ಯೂನಿಕ್ ಐಡೆಂಟಿಫಿಕೇಷನ್ ನಂಬರನ್ನು ಕೊಡುತ್ತದೆ. ಆ ಯೂನಿಕ್ ಐಡೆಂಟಿಫಿಕೇಷನ್ ನಂಬರ್ನ ಆಧಾರದ ಮೇಲೆ ಮುಖ್ಯವಾಗಿ ರಿಜಿಸ್ಟ್ರೇಷನ್ಸ್ಗಳನ್ನು ಮಾಡುವಂತಹದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಹಾಗೂ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ನಲ್ಲಿ ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ಅವಶ್ಯಕವಾದಂತಹ ಬದಲಾವಣೆಗಳನ್ನು ತರುವಂಥದ್ದು. ಅದರಿಂದಾಗಿ ದೇಶದಲ್ಲಿ ಇರುವಂತಹ ಯಾವುದೇ ಇನ್ಸಾಲ್ವೆನ್ಸಿ ಸಮಸ್ಯೆಗಳು ಇದಾವೋ ಅವುಗಳನ್ನು ಪರಿಹರಿಸುವಂತಹ ಕಡೆಗೆ ಭಾರತ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತದೆ ಅನ್ನುವಂಥದ್ದು. ಮುಂದಿನ ಹಂತದಲ್ಲಿ ಯಾವುದೇ ಒಂದು ಕಂಪನಿ ದೇಶದಲ್ಲಿ ಶುರು ಮಾಡಿದಂತಹ ಸಂದರ್ಭದಲ್ಲಿ ಅವರು ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿರುತ್ತದೆ. ಸಮಸ್ಯೆಗಳನ್ನು ಎದುರಾದಂತಹ ಸಂದರ್ಭದಲ್ಲಿ ಅವರು ಹೊರ ಹೋಗಬೇಕು ಅನ್ನುವಂಥದ್ದನ್ನು ಆಲೋಚಿಸ್ತಾರೆ. ಅದನ್ನೇ ನಾವು ಎಕ್ಸಲರೇಟೆಡ್ ಕಾರ್ಪೊರೇಟ್ ಎಕ್ಸಿಟ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿ ಹೊರನಡಬೇಕು ಅಂತಂದಂತಹ ಸಂದರ್ಭದಲ್ಲಿ ಅವರಿಗೆ 2 ವರ್ಷದವರೆಗೂ ಕಾಯುವಂತಹ ಪರಿಸ್ಥಿತಿ ಉದ್ಭವವಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಈ 2 ವರ್ಷದಿಂದ 6 ತಿಂಗಳ ಕಾಲಮಿತಿಯ ಒಳಗೆ ಕಾರ್ಪೊರೇಟ್ ಎಕ್ಸಿಟನ್ನು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಭಾರತ ಸರ್ಕಾರದ ಬಜೆಟ್ನಲ್ಲಿ ಮಾಡಿದಂತಹ ಪ್ರಸ್ತಾಪವಾಗಿದೆ. ಹಾಗೂ ಗೌರ್ಮೆಂಟ್ ಪ್ರೊಕ್ಯೂರ್ಮೆಂಟ್ ಏನೆಲ್ಲ ಟೆಂಡರ್ಗಳನ್ನು ಕರೆಯಲಾಗುತ್ತದೆಯೋ ಗೌರ್ಮೆಂಟ್ ಪ್ರೊಕ್ಯೂರ್ಮೆಂಟಿಗೆ ಸಂಬಂಧಿಸಿದಂತೆ ಅವೆಲ್ಲವೂ ಇನ್ಮೇಲೆ ಆನ್ಲೈನಲ್ಲೇ ಮಾಡಲಾಗುತ್ತದೆ. ಎಲ್ಲ ಕಾಂಟ್ರಾಕ್ಟರ್ಸ್ಗಳು, ಗೌರ್ಮೆಂಟ್ ಆಫೀಸರ್ಸ್ಗಳು ಎಲ್ಲರೂ ಆನ್ಲೈನ್ನಲ್ಲೇ ಟೆಂಡರ್ ಕರೆಯೋದಾಗಿರಬಹುದು, ಹಣವನ್ನು ಕಾಂಟ್ರಾಕ್ಟರ್ಸ್ಗೆ ಕೊಡೋದಾಗಿರಬಹುದು, ಹಾಗೂ ಸ್ಟೇಟಸ್ ರಿಪೋರ್ಟನ್ನು ಪಡ್ಕೊಳ್ಳುವಂಥದ್ದಾಗಿರಬಹುದು, ಇವೆಲ್ಲ ಆನ್ಲೈನಲ್ಲಿ ಮಾಡಲಾಗುತ್ತದೆ ಅನ್ನುವಂಥದ್ದು. ಹಾಗೂ ಆಡಿಯೋ ವಿಜುವಲ್ ಮತ್ತು ಗೇಮಿಂಗ್ ಕಂಪನಿಗಳನ್ನು ಮುಂದಿನ ಹಂತದಲ್ಲಿ ಮಾತಾಡ್ತಾ ಇರುವಂಥದ್ದು. ಈ ಒಂದು ಹಂತದಲ್ಲಿ ಆಡಿಯೋ ವಿಜುವಲ್ ಮತ್ತು ಗೇಮಿಂಗ್ ಕಾಮಿಕ್ ಸೆಕ್ಟರ್ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ದೇಶದ ಯುವಕರನ್ನು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವಂತಹ ಕ್ಷೇತ್ರವಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರದ ಬೆಳವಣಿಗೆಯೂ ಬಹಳ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು. ಭಾರತ ಸರ್ಕಾರ ಅದರ ಕಡೆಗೆ ಪ್ರಯತ್ನವನ್ನು ಮಾಡುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಟೆಲಿಕಾಂ ಕ್ಷೇತ್ರದಲ್ಲೂ ಸಹ ಮುಖ್ಯವಾಗಿ 5G ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಈ ವರ್ಷ ಕ್ರಮವನ್ನು ಕೈಗೊಳ್ಳಲಿದೆ ಅನ್ನುವಂಥದ್ದು. ಇದರಿಂದಾಗಿ ದೇಶದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಜನರ ಜೀವನದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಬದಲಾವಣೆಯನ್ನು ತರಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಈ ಬ್ರಾಡ್ಬ್ಯಾಂಡ್ನ ಬಳಕೆಯಿಂದಾಗಿ ದೇಶದ ಜನರಿಗೆ ಬೇಕಾದಂತಹ ಸರ್ವಿಸಸ್ಗಳನ್ನು ಕಲ್ಪಿಸುವಂಥದ್ದು ಸಹ ಭಾರತ ಸರ್ಕಾರದ ಒಂದು ಮೂಲ ಉದ್ದೇಶವಾಗಿರುವಂತಹ ನಿಟ್ಟಿನಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ಸ್ಗಳನ್ನು ಸಹ 2022-23ರಲ್ಲಿ ಭಾರತ್ ನೆಟ್ ಅನ್ನುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ಭಾರತ್ ನೆಟ್ ಮುಖ್ಯವಾಗಿ ಆಪ್ಟಿಕಲ್ ಫೈಬರ್ ಕೇಬಲ್ಸ್ಗಳನ್ನು ದೇಶದ ಎಲ್ಲ ಗ್ರಾಮೀಣ ಪ್ರದೇಶಗಳನ್ನು ಬ್ರಾಡ್ಬ್ಯಾಂಡ್ನ ಒಂದು ಕನೆಕ್ಷನ್ ಕೊಡುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಮುಂದಿನ 2022-23 ಆರ್ಥಿಕ ವರ್ಷದಲ್ಲಿ PPP ಮೋಡ್ನಲ್ಲಿ ಈ ಒಂದು ಕಾಂಟ್ರಾಕ್ಟ್ಸ್ಗಳನ್ನು ಕೊಡಲಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೂ ರಫ್ತಿಗೆ ಸಂಬಂಧಿಸಿದಂತೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳ ಬಗ್ಗೆ ಓದ್ತೀವಿ. ಈಗ ಭಾರತ ಸರ್ಕಾರ ಈ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳನ್ನು ತೆಗೆದುಹಾಕಿ ಮುಂದಿನ ದಿನಗಳಲ್ಲಿ ಒಂದು ಹೊಸ ಕಾನೂನನ್ನು ತರುವ ಪ್ರಯತ್ನದಲ್ಲಿ ಇದೆ. ಇದರಿಂದಾಗಿ ರಾಜ್ಯ ಸರ್ಕಾರಗಳು ಈ ಒಂದು ಎಂಟರ್ಪ್ರೈಸಸ್ ಮತ್ತು ಸರ್ವಿಸ್ ಹಬ್ಸ್ಗಳ ಜೊತೆ ಪಾರ್ಟ್ನರ್ ಆಗಿ ದೊಡ್ಡ ಮಟ್ಟದಲ್ಲಿ ಆ ಇಂಡಸ್ಟ್ರೀಸ್ಗಳನ್ನು ಡೆವಲಪ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ SEZಗಳನ್ನು ತೆಗೆದುಹಾಕಿ ಒಂದು ಹೊಸ ಕಾನೂನನ್ನು, ಒಂದು ಹೊಸ ವ್ಯವಸ್ಥೆಯನ್ನು ತರುವಂಥದ್ದು ಇದರ ಮೂಲ ಉದ್ದೇಶವಾಗಿದೆ. ಹಾಗೂ ಡಿಫೆನ್ಸ್ ಕ್ಷೇತ್ರದಲ್ಲಿ ಮುಖ್ಯವಾಗಿ ಆತ್ಮನಿರ್ಭರ್ ಭಾರತ್ನ ಅಡಿಯಲ್ಲಿ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟನ್ನು ಮುಖ್ಯವಾಗಿ ದೇಶದಲ್ಲಿ ಆಗುವಂತಹ ಕ್ಯಾಪಿಟಲ್ ಪ್ರೊಡಕ್ಷನಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇರುವಂಥದ್ದು. ಒಟ್ಟಾರೆ ಡಿಫೆನ್ಸ್ ಕ್ಷೇತ್ರದಲ್ಲಿ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ್ ಭಾರತನ್ನು ಎತ್ತಿ ಹಿಡಿಯುವಂಥದ್ದು ಇದರ ಮೂಲ ಉದ್ದೇಶವಾಗಿದೆ. ಸನ್ರೈಸ್ ಅಪಾರ್ಚುನಿಟೀಸ್ ಅಂತಂದರೆ ನಾನು ಹೇಳಿದೆ ಯಾವೆಲ್ಲ ಹೊಸ ಇಂಡಸ್ಟ್ರಿಗಳಿದಾವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಜಿಯೋಸ್ಪೇಷಿಯಲ್ ಸಿಸ್ಟಮು, ಡ್ರೋನ್ಸು, ಸೆಮಿಕಂಡಕ್ಟರ್ಸು, ಸ್ಪೇಸ್ ಎಕಾನಮಿ, ಜೀನೋಮಿಕ್ಸು, ಫಾರ್ಮಾಸ್ಯೂಟಿಕಲ್, ಗ್ರೀನ್ ಎನರ್ಜಿ,
ಕ್ಲೀನ್ ಮೊಬಿಲಿಟಿ ಸಿಸ್ಟಮ್, ಇವೆಲ್ಲ ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಯುವಕರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಔದ್ಯೋಗಿಕ ಅವಕಾಶಗಳನ್ನು ಹೆಚ್ಚಿಸಲು ಅವಕಾಶಗಳು ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಈ ಇಂಡಸ್ಟ್ರಿಗಳನ್ನು ಬೆಳೆಸುವಂತಹ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇದೆ ಅನ್ನುವಂತಹ ಮಾತನ್ನು ಈ ಒಂದು ಬಜೆಟ್ನಲ್ಲಿ ಹೇಳ್ತಾ ಇರುವಂಥದ್ದನ್ನು ಸಹ ಅರ್ಥ ಮಾಡಿಕೊಳ್ಳಬೇಕು. ಮುಂದಿನ ಹಂತದಲ್ಲಿ ಎನರ್ಜಿ ಟ್ರಾನ್ಸಿಷನ್ ಆ್ಯಂಡ್ ಕ್ಲೈಮೇಟ್ ಆ್ಯಕ್ಷನ್. ಈ ಒಂದು ಹಂತದಲ್ಲಿ ತಮಗೆಲ್ಲ ಗೊತ್ತೇ ಇರುವಂಥದ್ದು COP26 ಮೊನ್ನೆ ಏನು ಗ್ಲಾಸ್ಗೋದಲ್ಲಿ ನಡೀತು ನವೆಂಬರ್ 21ರಂದು. ಆ ಒಂದು ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಯಾವುದೇ ದೇಶದ ರಿಸೋರ್ಸಸ್ಗಳು ಏನಿದ್ದಾವೆ ಅದು ಆಲೋಚನಾತ್ಮಕವಾಗಿ ಹಾಗೂ ಅವಶ್ಯಕತೆ ಇರುವಂತಹ ನಿಟ್ಟಿನಲ್ಲಿ ಬಳಸಬೇಕೇ ಹೊರತು ಬುದ್ಧಿ ಇಲ್ಲದಂಗೆ ಹಾಗೂ ಹಾಳು ಮಾಡುವಂತಹ ನಿಟ್ಟಿನಲ್ಲಿ ಮಾಡಬಾರದು ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ವಾತಾವರಣ ಬದಲಾವಣೆಗೆ ಸಂಬಂಧಿಸಿದಂತೆ ಬಹಳ ಸೀರಿಯಸ್ ಆದಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಆ ಒಂದು ಪ್ರಯತ್ನದಲ್ಲಿ ಒಟ್ಟಾರೆ ಮುಂದಿನ ದಿನಗಳಲ್ಲಿ 2030ರಷ್ಟೊತ್ತಿಗೆ ಸುಮಾರು 280 ಗಿಗಾವಾಟ್ಸ್ಗಳ ಸೌರಶಕ್ತಿ ಅಂದರೆ ಸೋಲಾರ್ ಎನರ್ಜಿಯನ್ನು ಜನರೇಟ್ ಮಾಡುವಂಥದ್ದು. ಇದಲ್ಲದೆ 2070ರಷ್ಟೊತ್ತಿಗೆ ನೆಟ್ ಝೀರೋ ಟಾರ್ಗೆಟನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂಸಾಗಿಸಲಿದೆ ಅನ್ನುವಂಥದ್ದು. ಈ ಒಂದು ಕ್ಲೈಮೇಟ್ ಆ್ಯಕ್ಷನ್ ಮತ್ತು ಎನರ್ಜಿ ಟ್ರಾನ್ಸಿಷನ್ನಿಂದಾಗಿ ದೇಶದ ಔದ್ಯೋಗಿಕ ಅವಕಾಶಗಳನ್ನು ಹೆಚ್ಚಿಸೋದಲ್ಲದೆ ಭಾರತದ ಸಸ್ಟೈನಬಲ್ ಡೆವಲಪ್ಮೆಂಟಿಗೂ ಸಹ ಇದು ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೂ ಲೋ ಕಾರ್ಬನ್ ಡೆವಲಪ್ಮೆಂಟ್ ಸ್ಟ್ರಾಟಜಿಯನ್ನು ಭಾರತ ಸರ್ಕಾರದ ಕಡೆಯಿಂದ ಪಂಚಾಮೃತ್ ಅನ್ನುವಂತಹ ಒಂದು ಡಾಕ್ಯುಮೆಂಟಲ್ಲಿ ಹೇಳಲಾಗಿದೆ. ತಮಗೆಲ್ಲರಿಗೂ ಇದೊಂದು ಹೋಮ್ವರ್ಕ್ ಆಗಿ ಕೊಡಲು ಇಚ್ಛಿಸುತ್ತೇನೆ. ಯಾರೆಲ್ಲ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರೋ ಪಂಚಾಮೃತ್ ಸ್ಟ್ರಾಟಜಿ ಅಂದರೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳುತ್ತಾ ಮುಂದಿನ ಹಂತದಲ್ಲಿ ನಾನು ಹೇಳಿದೆ ಸರ್ಕ್ಯುಲರ್ ಎಕಾನಮಿ ಅನ್ನುವಂಥದ್ದು. ಸರ್ಕ್ಯುಲರ್ ಎಕಾನಮಿ ಅಂದರೆ ಒಂದಕ್ಕೆ ಇನ್ನೊಂದು ಕನೆಕ್ಟ್ ಆಗಿರುವಂಥದ್ದು. ಸೊ ದೇಶದಲ್ಲಿ ಇರುವಂತಹ ಎಲ್ಲ ಈಗ ಇಂಡಸ್ಟ್ರಿ, ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಟಿವಿಯನ್ನು ತರುತ್ತದೆ. ಟಿವಿ ತಂದಂತಹ ಸಂದರ್ಭದಲ್ಲಿ ಅದು ಮತ್ತೆ ರೀಸೈಕಲ್ ಆಗಬೇಕು. ಸೊ ಹಾಗೆ ಎಲೆಕ್ಟ್ರಾನಿಕ್ ವೇಸ್ಟು, ಯಾವೆಲ್ಲ ಸ್ಕ್ರ್ಯಾಪ್ ಆದಂತಹ ವೆಹಿಕಲ್ಸು, ಹೀಗೆ ಇರುವಂತಹ ಇಂಡಸ್ಟ್ರೀಸ್ಗಳನ್ನು ಹೇಗೆ ಮತ್ತೆ ರಿನ್ಯೂ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ನೋಡಿದಾಗ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವಕಾಶಗಳನ್ನು ಹೆಚ್ಚಿಸುವಂಥದ್ದು ಸಾಧ್ಯವಾಗುತ್ತದೆ. ಹಾಗೂ ಹೊಸ ಬಿಸ್ನೆಸಸ್ಗಳನ್ನು ಸಹ ಶುರು ಮಾಡುವಂತಹ ಕಡೆಗೆ ಪ್ರಯತ್ನವನ್ನು ಕೊಟ್ಟಂತಾಗುತ್ತದೆ ಅನ್ನುವಂಥದ್ದನ್ನು ಸಹ ಹೇಳ್ತಾ ಇರುವಂಥದ್ದು. ಇನ್ನೊಂದು ಮುಖ್ಯವಾಗಿ ದೇಶದಲ್ಲಿ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಏನಿದ್ದಾವೆ, ಎಲ್ಲಿ ಇಂಧನವನ್ನು ಉಪಯೋಗಿಸಿ ವಿದ್ಯುತ್ತನ್ನು ಪ್ರೊಡಕ್ಷನ್ ಮಾಡಲಾಗುತ್ತದೆಯೋ ಅಲ್ಲಿ ಬಯೋಮಾಸ್ ಪೆಲ್ಲೆಟ್ಸನ್ನು, ಈ ಗೊಬ್ಬರ ಮತ್ತು ವೇಸ್ಟಿಂದ ಒಂದಿಷ್ಟು ಗುಳಿಗೆ ಅಥವಾ ರೌಂಡ್ ಬಾಲ್ಸ್ಗಳನ್ನು ತಯಾರು ಮಾಡ್ತಾರೆ. ಅವುಗಳನ್ನು ಉಪಯೋಗಿಸಿ ಏನಾದರೂ ನಾವು ಸೌರಶಕ್ತಿ ಅಥವಾ ವಿದ್ಯುತ್ತನ್ನು ಡೆವಲಪ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದಾಗ 38 ಮಿಲಿಯನ್ ಮೆಟ್ರಿಕ್ ಟನ್ಸ್ಗಳ ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಮಾಡುವಂತಹ ಕಡೆಗೆ ನಡೆದಂತಾಗುತ್ತದೆ ಅನ್ನುವಂಥದ್ದನ್ನು ಸಹ ಹೇಳ್ತಾ ಇರುವಂಥದ್ದು. ಆ ಒಂದು ಬಬಲ್ಸ್ ಅಥವಾ ಪೆಲೆಟ್ಸ್ಗಳನ್ನು ಉಪಯೋಗಿಸೋದ್ರಿಂದ ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಏನೆಲ್ಲ ಸ್ಟಬಲ್ ಬರ್ನಿಂಗ್ನಿಂದಾಗಿ ಆದಂತಹ ವಾಯು ಪ್ರದೂಷಣದ ಸಮಸ್ಯೆ ಇತ್ತೋ ಅದನ್ನು ಸಹ ಕಡಿಮೆ ಮಾಡಿದಂಗೆ ಆಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ದೇಶದಲ್ಲಿ ಎನರ್ಜಿ ಸೇವಿಂಗ್ ಮುಖ್ಯವಾಗಿ ಏನೆಲ್ಲ ಶಕ್ತಿಯನ್ನು ನಾವು ಎನರ್ಜಿಯನ್ನು ಬಳಕೆ ಮಾಡ್ತೀವೋ ಅದನ್ನು ಸರಿಯಾಗಿ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ದೇಶದಲ್ಲಿ ಇರುವಂತಹ ಎನರ್ಜಿ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಎನರ್ಜಿ ಸರ್ವಿಸ್ ಕಂಪನಿ ಒಂದು ಬಿಸ್ನೆಸ್ ಮಾಡೆಲ್ನ ಮೇಲೆ ಕೆಲಸ ಮಾಡಿ ಜನರಲ್ಲಿ ಅದರ ಮಾಹಿತಿ ಮತ್ತು ಆಲೋಚನಾ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಎನರ್ಜಿಯನ್ನು ಸಂರಕ್ಷಿಸುವಂತಹ ಕಡೆಗೆ ಪ್ರಯತ್ನಗಳನ್ನು ನಡೆಸಲಿದೆ ಅನ್ನುವಂಥದ್ದು. ಇದಲ್ಲದೆ ಅಗ್ರೋಫಾರೆಸ್ಟ್ರಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಯಾರೆಲ್ಲ SC/ST ಫಾರ್ಮರ್ಸು ಅಥವಾ ರೈತರು ಅಗ್ರೋಫಾರೆಸ್ಟ್ರಿಯನ್ನು ಕೈಗೆತ್ತಿಕೊಳ್ಳುವಂತಹ ಪ್ರಯತ್ನವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡುವಂತಹ ಆಲೋಚನೆಯನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಮುಂದಿನ ಮತ್ತು ಕೊನೆಯ ಹಂತದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಮುಖ್ಯವಾಗಿ ಯಾವುದೇ ಕ್ರಮ ಹಾಗೂ ವಿಶೇಷವಾದಂತಹ ಹೊಸ ಇನಿಷಿಯೇಟಿವನ್ನು ತಂದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಬಜೆಟ್ ಅಥವಾ ಹಣದ ವ್ಯವಸ್ಥೆ ಬೇಕಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮುಖ್ಯವಾಗಿ ಆರ್ಥಿಕ ಬೆಳವಣಿಗೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬೇಕಾದಂತಹ ಒಂದು ಆಕ್ಸಿಜನ್ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಪಬ್ಲಿಕ್ ಇನ್ವೆಸ್ಟ್ಮೆಂಟನ್ನು, ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು ಹೆಚ್ಚಿಸುವಂತಹ ಪ್ರಯತ್ನಗಳನ್ನು ಮಾಡುವಂತಹ ಕಡೆಗೆ ಒಂದು ಸೈಕಲ್ನ ಮೂಲಕ ಮುಂಸಾಗಿಸಬೇಕು ಅನ್ನುವಂಥದ್ದು ಉದ್ದೇಶವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ 2022-23 ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ನೋಡಿದಾಗ ಭಾರತ ಸರ್ಕಾರ 7.5 ಲಕ್ಷ ಕೋಟಿ ರೂಪಾಯಿಯನ್ನು ಮುಂದಿನ ಆರ್ಥಿಕ ವರ್ಷದಲ್ಲಿ ಖರ್ಚು ಮಾಡುವಂತಹ ಮಹತ್ತರವಾದಂತಹ ಟಾರ್ಗೆಟನ್ನು ಇಟ್ಟಿದೆ. ಸೊ ದಟ್ ಅದರಿಂದಾಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟು ಸಹ ಹೆಚ್ಚಾಗುತ್ತೆ ಹಾಗೂ ಆ ಒಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟಿಂದಾಗಿ ಮತ್ತೆ ಪಬ್ಲಿಕ್ ಇನ್ವೆಸ್ಟ್ಮೆಂಟನ್ನು ಅನುಕೂಲ ಮಾಡಿಕೊಟ್ಟಂತಾಗುತ್ತದೆ ಅನ್ನುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ.
ಮುಂದಿನ ಹಂತದಲ್ಲಿ ಒಟ್ಟು 2022-23 ಆರ್ಥಿಕ ವರ್ಷದಲ್ಲಿ ಭಾರತ ಸರ್ಕಾರ 10.6 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಲಿದೆ ಅನ್ನುವಂತಹ ಮಾಹಿತಿಯನ್ನು ಸಹ ಇಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು. ಗ್ರೀನ್ ಬಾಂಡ್ಸ್, ಯಾವುದೇ ಒಂದು ಗ್ರೀನ್ ಅಂತ ಬಂದಾಗ ಅದು ಯೂಶಲಿ ಎನ್ವೈರ್ಮೆಂಟ್ಗೆ ಸಂಬಂಧಿತವಾದಂತಹ ಮಾಹಿತಿಯಾಗಿರ್ತದೆ. 2022-23ರಲ್ಲಿ ಮುಖ್ಯವಾಗಿ ಸಾವರಿನ್ ಗ್ರೀನ್ ಬಾಂಡ್ಸ್ಗಳನ್ನು ಬಳಸಿ ಗ್ರೀನ್ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಹಣವನ್ನು ಉತ್ಪಾದಿಸಲಿದೆ ಭಾರತ ಸರ್ಕಾರ ಅನ್ನುವಂಥದ್ದು. ಇನ್ನೊಂದು ಕಡೆ ನೋಡಿದಾಗ ಗಿಫ್ಟ್ IFSC ಅಂತ ಹೇಳಿ ಇಂಟರ್ನ್ಯಾಷನಲ್ ಗಿಫ್ಟ್ ಸಿಟಿ, ವರ್ಲ್ಡ್ ಕ್ಲಾಸ್ ಫಾರಿನ್ ಯೂನಿವರ್ಸಿಟೀಸ್ಗಳು ಏನಿದ್ದಾವೆ ಅದು ದೇಶದ ಗಿಫ್ಟ್ ಸಿಟಿಗಳಲ್ಲಿ ಬಂದು ತನ್ನ ನೆಲೆಯನ್ನು ಹೂಡಬಹುದು ಅನ್ನುವಂಥದ್ದು. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಕಾನೂನುಗಳನ್ನು ಏನಾದರೂ ವ್ಯತ್ಯಾಸಗಳು ಬಂದಂತಹ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಸೆಂಟರನ್ನು ಸಹ ಭಾರತ ಸರ್ಕಾರ ರಚಿಸುವಂತಹ ಕಡೆಗೆ ಆಲೋಚನೆ ಮಾಡಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳ್ತಾ ಇರುವಂಥದ್ದು. ದೇಶದಲ್ಲಿ ವೆಂಚರ್ ಕ್ಯಾಪಿಟಲ್ ಮತ್ತು ಪ್ರೈವೇಟ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್, ಮುಖ್ಯವಾಗಿ ಯಾವುದೇ ಒಂದು ಹೊಸ ಕಂಪನಿ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಹಣದ ಅವಶ್ಯಕತೆ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಅವರು ವೆಂಚರ್ ಕ್ಯಾಪಿಟಲಿಸ್ಟ್ ಹತ್ರ ಹೋಗ್ತಾರೆ. ಭಾರತ ಸರ್ಕಾರವು ದೇಶದಲ್ಲಿ ಸ್ಟಾರ್ಟಪ್ ಎಕೋಸಿಸ್ಟಮನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಒಂದು ವಾತಾವರಣವನ್ನು, ವೆಂಚರ್ ಕ್ಯಾಪಿಟಲ್ ಮತ್ತು ಪ್ರೈವೇಟ್ ಈಕ್ವಿಟಿ ಇನ್ವೆಸ್ಟ್ಮೆಂಟನ್ನು ಹೆಚ್ಚಿಸುವಂತಹ ಕಡೆಗೆ ಒಂದು ಕಮಿಟಿ ರಚನೆ ಮಾಡಿ ಆ ಒಂದು ಕಮಿಟಿಯ ಆಧಾರದ ಮೇಲೆ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿಗೆ ಸಂಬಂಧಿಸಿದಂತೆ ಆರ್ಥಿಕವಾದಂತಹ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನುವಂಥದ್ದು, ಆ ಪ್ರಾಜೆಕ್ಟಿಗೆ ಸಂಬಂಧಿಸಿದಂತೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಟೆಕ್ನಿಕಲ್ ಮತ್ತು ಯಾವುದೇ ಒಂದು ಪ್ರಾಜೆಕ್ಟ್ನ ಮಾಹಿತಿಯ ಅನುಗುಣವಾಗಿ ಇಬ್ಬರು ಹಂಚಿಕೊಂಡು ಅದರ ಮೇಲೆ ಕೆಲಸವನ್ನು ಮಾಡುತ್ತದೆ ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಬಹುಮುಖ್ಯವಾಗಿರುವಂಥದ್ದು ಡಿಜಿಟಲ್ ರುಪಿಯ ಬಗ್ಗೆ ಮಾತಾಡಲಾಗ್ತಿರುವಂಥದ್ದು. ತಾವೆಲ್ಲ ಏನಾದರೂ ಸುದ್ದಿ ವಿಶ್ಲೇಷಣೆ ನೋಡಿದಂತಹ ಸಂದರ್ಭದಲ್ಲಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯ ಬಗ್ಗೆ ಕೇಳಿರ್ತೀರ. ಈ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದಂತೆ ಏನು ಒಂದು ಆನ್ಲೈನ್ ಕರೆನ್ಸಿ ಇತ್ತೋ ಅದೇ ರೀತಿಯಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಬಳಸಿ ಭಾರತ ಸರ್ಕಾರ ಡಿಜಿಟಲ್ ರುಪಿಯನ್ನು ಜಾರಿಗೆ ತರುವಂತಹ ಮಹತ್ತರವಾದಂತಹ ಒಂದು ಪ್ರಸ್ತಾಪವನ್ನು ಮುಂದಿಕ್ಕಿರುವಂಥದ್ದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2022-23 ಆರ್ಥಿಕ ವರ್ಷದಿಂದ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ಜಾರಿಗೆ ತರಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ರಾಜ್ಯ ಸರ್ಕಾರಗಳಿಗೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಅನುಕೂಲ ಮಾಡಿಕೊಡಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ದೇಶದ ಫೆಡರಲಿಸಮಿಗೆ ಸಂಬಂಧಿಸಿದಂತೆ ಕೋಆಪರೇಟಿವ್ ಫೆಡರಲಿಸಮ್ ಬಹಳ ಮುಖ್ಯವಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಲ್ಲಿ ಒಂದಿಷ್ಟು ಕ್ಯಾಪಿಟಲ್, ಯಾವುದೇ ಕ್ಯಾಪಿಟಲ್ ಅಂತಂದಾಗ ರೋಡ್ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು, ವೇರ್ ಹೌಸಸ್ಗಳಾಗಿರ್ಬೋದು, ಇವೆಲ್ಲ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರ್ತವೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸಹಾಯವನ್ನು ಮಾಡಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಿಂದಿನ ಹಂತದಲ್ಲಿ ನಾವು ನೋಡಿದಂಥದ್ದು ಪಾರ್ಟ್ ಎ ಭಾಗವಾಗಿತ್ತು. ಪಾರ್ಟ್ ಬಿ ಭಾಗದಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡುವಂಥದ್ದು ಟ್ಯಾಕ್ಸಸ್ಸಿಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರುತ್ತದೆ. ಮುಖ್ಯವಾಗಿ ದೇಶದಲ್ಲಿ ಟ್ಯಾಕ್ಸಸ್ಸಿಗೆ ಸಂಬಂಧಿಸಿದಂತೆ ಏನೆಲ್ಲ ಜನರು ಟ್ಯಾಕ್ಸಸ್ಗಳನ್ನು ನಿಯತ್ತಾಗಿ ಕಟ್ತಾ ಇದ್ದಾರೋ, ದೇಶದ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೋ, ಆ ಒಂದು ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ವರ್ಷದ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ನಲ್ಲಿ ಮಾಡಿದಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಮಾತನ್ನು ಹೇಳ್ತಾ ಇರುವಂಥದ್ದು. ಒಂದು ಕಡೆ ಇಂಟ್ರೊಡ್ಯೂಸಿಂಗ್ ನ್ಯೂ ಅಪ್ಡೇಟೆಡ್ ರಿಟರ್ನ್ ಅಂತಂದರೆ ಯಾರಾದರೂ ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡಬೇಕಾದ್ರೆ ಒಂದಿಷ್ಟು ಇನ್ಕಮ್ನಲ್ಲಿ ಕ್ಯಾಲ್ಕುಲೇಷನ್ಸ್ಗಳಲ್ಲಿ ತಪ್ಪು ಮಾಡಬಹುದು. ಆ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಕೇಸಸ್ಗಳು ಬಹಳ ಪೆಂಡಿಂಗ್ ಇರ್ತಿದ್ವು. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಯಾರಾದರೂ ಇನ್ಕಮ್ ಟ್ಯಾಕ್ಸಸನ್ನು ಕನ್ಸಿಡರೇಷನಲ್ಲಿ ತಪ್ಪಾದಂತಹ ಸಂದರ್ಭದಲ್ಲಿ ಮುಂದಿನ 2 ವರ್ಷದಲ್ಲಿ ಅವರು ಮತ್ತೆ ರಿವೈಸ್ಡ್ ಇನ್ಕಮನ್ನು ಹಾಕಿ ಅದಕ್ಕೆ ಅನುಗುಣವಾಗಿ ಟ್ಯಾಕ್ಸಸನ್ನು ಕಟ್ಟಬಹುದು. ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಯಾವುದೇ ಒಂದು ರಿವಿಷನ್ ಅಥವಾ ರಿಡ್ಯೂಸ್ಡ್ ಆಲ್ಟರ್ನೇಟ್ ಮಿನಿಮಮ್ ಟ್ಯಾಕ್ಸ್ ಆ್ಯಂಡ್ ಸರ್ಚಾರ್ಜ್ ಫಾರ್ ಕೋಆಪರೇಟಿವ್ಸ್. ಮುಖ್ಯವಾಗಿ ಆಲ್ಟರ್ನೇಟ್ ಮಿನಿಮಮ್ ಟ್ಯಾಕ್ಸ್ ಕೋಆಪರೇಟಿವ್ ಸೊಸೈಟೀಸ್ ಮತ್ತು ಕಂಪನಿಗಳ ನಡುವೆ ಈ ಒಂದು ಟ್ಯಾಕ್ಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ವ್ಯತ್ಯಾಸಗಳಿದ್ವು. ಉದಾಹರಣೆಗೆ ಯಾವುದೇ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡಿದಂತಹ ಪ್ರಾಫಿಟ್ನಲ್ಲಿ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ 18.5% ಟ್ಯಾಕ್ಸನ್ನು ಕಟ್ಟಬೇಕಿತ್ತು, 18.5%. ಅದೇ ಕಂಪನಿಗಳು 15% ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಅಂದರೆ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಅಂದ್ರೇ ಅರ್ಥ ಮಾಡ್ಕೊಳ್ಳಿ, ತಾವು ಮಾಡಿದಂತಹ ಆದಾಯದ ಮೇಲೆ ಏನು ಲಾಭ ಆಗಿದೆಯೋ ಅದಕ್ಕೆ ಒಂದಿಷ್ಟು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಒಂದಿಷ್ಟು ಕಂಪನಿಗಳು ಒಂದಿಷ್ಟು ಸರಿ ಲಾಭ ಏನು ಆಗಿಲ್ಲ ಅಂತ ತೋರಿಸ್ಕೊಳ್ತಾರಲ್ಲ, ಝೀರೋ ಲಾಭ ಅಂತ ತೋರಿಸ್ಕೊಂಡಾಗಲೂ ಅವರು ಒಂದಿಷ್ಟು ಪ್ರತಿಶತ ಹಣವನ್ನು ಟ್ಯಾಕ್ಸ್ ಆಗಿ ಕಟ್ಟಬೇಕಾಗಿರುತ್ತೆ. ಅದನ್ನೇ ನಾವು ಆಲ್ಟರ್ನೇಟ್ ಮಿನಿಮಮ್ ಟ್ಯಾಕ್ಸ್ ಅಂತ ಕರಿತೀವಿ. ಕೋಆಪರೇಟಿವ್ ಸೊಸೈಟೀಸ್ಗಳು ಏನಾದರೂ ಝೀರೋ ಪ್ರಾಫಿಟ್ ಅಂತ ತೋರಿಸಿದಾಗ 18.5% ಅವ್ರದ್ದು ಏನು ರೆವಿನ್ಯೂ ಇದೆ ಅದರಲ್ಲಿ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಆಗಿ ಕಟ್ಟಬೇಕಾಗಿತ್ತು. ಕಂಪನಿಗಳು 15%. ಈ ವ್ಯತ್ಯಾಸವನ್ನು ತೆಗೆದುಹಾಕಿ ಕೋಆಪರೇಟಿವ್ ಸೊಸೈಟೀಸ್ಗಳನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಇಬ್ಬರಿಗೂ 15%ವನ್ನು ಇಲ್ಲಿ ಸಮಾನವಾಗಿ ತರಲಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೌಕರದಾರರು ಏನಿದ್ದಾರೋ
ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸರ್ಕಾರದ ಏನು ಕಾಂಟ್ರಿಬ್ಯೂಷನ್ ಇರುತ್ತದೆಯಲ್ಲ ಅದರಲ್ಲಿ ವ್ಯತ್ಯಾಸವಿತ್ತು. ಉದಾಹರಣೆಗೆ ಕೇಂದ್ರ ಸರ್ಕಾರ 14% ಸ್ಯಾಲರಿಯ ಹಣವನ್ನು ನ್ಯಾಷನಲ್ ಪೆನ್ಷನ್ ಸ್ಕೀಮಿಗೆ ಕಟ್ತಾ ಇತ್ತು. ಈ ಒಂದು ಹಣವನ್ನು ಎಂಪ್ಲಾಯಿಯ ಇನ್ಕಮ್ನಲ್ಲೇ ಡಿಡಕ್ಟ್ ಮಾಡಲಾಗ್ತಿತ್ತು. ಆದರೆ ರಾಜ್ಯ ಸರ್ಕಾರಗಳು ಈ ಕೊಡುಗೆಯನ್ನು ನೋಡಿದಾಗ ಬರೀ 10%ವಿತ್ತು. ಸೊ ಈಗ ಈ ಒಂದು ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಏನು ರಾಜ್ಯ ಸರ್ಕಾರಗಳು 10% ಕೊಡುಗೆಯನ್ನು ಕೊಡ್ತಾ ಇದ್ವೋ ಅದನ್ನು ಸಹ 14%ಕ್ಕೆ ಏರಿಕೆ ಮಾಡೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಂತರ ಅಥವಾ ವ್ಯತ್ಯಾಸವನ್ನು ಸರಿಪಡಿಸಿದಂತಾಗುತ್ತದೆ ಆ್ಯಂಡ್ ಹೆಚ್ಚಿನ ಅನುಕೂಲತೆಗಳನ್ನು ರಾಜ್ಯ ಸರ್ಕಾರದವರಿಗೂ ಮಾಡಿದಂತಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ಮುಖ್ಯವಾಗಿ ವರ್ಚುವಲ್ ಡಿಜಿಟಲ್ ಅಸೆಟ್ಸ್. ಸೊ ಯಾರಾದರೂ ಕ್ರಿಪ್ಟೋ ಕರೆನ್ಸಿಯನ್ನು ಪಡ್ಕೊಂಡಂತಹ ಸಂದರ್ಭದಲ್ಲಿ ಅವರು ಅದಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಯಾವುದೇ ಒಂದು ರೆಗ್ಯುಲೇಷನ್ ಇರಲಿಲ್ಲ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದಂತೆ. ಆದರೆ ಮುಂದಿನ ದಿನಗಳಲ್ಲಿ ತಾವೇನಾದರೂ ಕ್ರಿಪ್ಟೋ ಕರೆನ್ಸಿಯನ್ನು ತಮಗೆ ಯಾರಾದರೂ ದಾನ ಅಥವಾ ಗಿಫ್ಟನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಆ ಒಂದು ಕ್ರಿಪ್ಟೋ ಕರೆನ್ಸಿಯ ಬೆಲೆಯ 30% ಹಣವನ್ನು ಯಾರು ಕ್ರಿಪ್ಟೋ ಕರೆನ್ಸಿ ಪಡ್ಕೊತಾ ಇದ್ದಾರೋ ಅವರು ಟ್ಯಾಕ್ಸನ್ನು ಕಟ್ಟಬೇಕಾಗಿರುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ಪ್ರಚೋದಿಸುವಂತಹ ನಿಟ್ಟಿನಲ್ಲಿ ಟ್ಯಾಕ್ಸ್ ಕನ್ಸೆಷನನ್ನು ಇನ್ನೂ 1 ವರ್ಷದವರೆಗೂ ಹೆಚ್ಚಿಸಿರುವಂಥದ್ದು. ಅಂದರೆ 2024ರವರೆಗೂ ಯಾವೆಲ್ಲ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಎಂಟಿಟೀಸ್ ಬರ್ತಾವೋ ಅವರಿಗೆ ಟ್ಯಾಕ್ಸ್ ಕನ್ಸೆಷನ್ ಕೊಡ್ತಾ ಇರುವಂಥದ್ದು. ಹಾಗೂ ಸ್ಟಾರ್ಟಪ್ಪನ್ನು ದೇಶದಲ್ಲಿ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಯಾರಿಗೆಲ್ಲ ಯಾವೆಲ್ಲ ಸ್ಟಾರ್ಟಪ್ಗಳು 2022 ಮಾರ್ಚ್ 31ರವರೆಗೆ ಶುರು ಮಾಡ್ತಾರೋ ಅವರಿಗೆ ಒಂದಿಷ್ಟು ಭಾರತ ಕಡೆಯಿಂದ ಒಂದಿಷ್ಟು ಕನ್ಸೆಷನ್ಸ್ ಕೊಡಲಾಗಿತ್ತು. ಅದನ್ನು ಸಹ ಸ್ಟಾರ್ಟಪ್ಗಳ ಬೆಳವಣಿಗೆಗೋಸ್ಕರ ಇನ್ನೂ 1 ವರ್ಷದ ಅವಧಿಯನ್ನು ಹೆಚ್ಚಿಸಲಾಗಿದೆ ಅನ್ನುವಂಥದ್ದು. ಡೈರೆಕ್ಟ್ ಟ್ಯಾಕ್ಸಸ್ನಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಡ್ರಿ. ಇಂಡೈರೆಕ್ಟ್ ಟ್ಯಾಕ್ಸ್ನಲ್ಲೂ ಸಹ ಭಾರತ ಸರ್ಕಾರ ಕಸ್ಟಮ್ಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಬದಲಾವಣೆಗಳನ್ನು ತರ್ತಾ ಇರುವಂಥದ್ದು. ಮುಖ್ಯವಾಗಿ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಂತೆ ಇವತ್ತಿನ ಬಜೆಟಲ್ಲಿ ಬೇಕಾದಂತಹ ಎಲ್ಲ ಪ್ರಸ್ತುತಪಡಿಸಿದಂತಹ ವಿಷಯಗಳನ್ನು ನಾವು ಸಮಗ್ರವಾಗಿ ಚರ್ಚೆ ಮಾಡಿದ್ದಲ್ಲದೆ ತಮಗೆ ಬೇಕಾದಂತಹ ಮಾಹಿತಿ ಮೇನ್ಸ್ ಮತ್ತು ಪ್ರಿಲಿಮ್ಸಿಗೆ ಅನುಕೂಲವಾಗುವಂಥದ್ದನ್ನು ಇಲ್ಲಿ ನಾವು ಚರ್ಚೆ ಮಾಡಿರುವಂಥದ್ದು. ಇನ್ನೂ ಏನಾದರೂ ಪ್ರಶ್ನೆಗಳಿದ್ದಂತಹ ಸಂದರ್ಭದಲ್ಲಿ ಹಾಗೂ ತಮಗೆ ಏನಾದರೂ ಗೊಂದಲಗಳಿದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಈ ಬಜೆಟನ್ನು ದೇಶದ ಎಲ್ಲ ನಾಗರಿಕರು ತಿಳ್ಕೋಬೇಕಾಗಿರುವಂತಹ ವಿಷಯವಾಗಿರೋದ್ರಿಂದ ದಯವಿಟ್ಟು ತಮಗೆ ಗೊತ್ತಿರುವಂತಹ ಫ್ರೆಂಡ್ಸ್ ಮತ್ತು ಬೇರೆಯವರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ಬಜೆಟ್ ಸಮೀಕ್ಷೆ ಹಾಗೂ ಬಜೆಟ್ಗೆ ಸಂಬಂಧಿಸಿದಂತಹ ವಿಷಯವನ್ನು ಮುಕ್ತಾಯಗೊಳಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.